Hello, welcome back to the channel. So let's continue with problem solving strategy for KCET, and in this particular video we'll be looking at inductive effect and mainly its applications, how this inductive effect it affects the properties of molecules. That aspect it will be discussed. Okay, first thing, there can be so many different types of electronic effects in organic compounds. There are many, right? Other classification ಮತ್ತು ಬೇರೆ ಬೇರೆ ತರದಲ್ಲಿ ಮಾಡಬಹುದು. So ಅದರಲ್ಲಿ ಇಂಪಾರ್ಟೆಂಟ್ effects ಯಾವುದು ನೋಡಿದ್ರೆ these four effects they can be considered to be important effects: inductive effect, electromeric effect, resonance effect or mesomeric effect and hyperconjugation. ಇದು ಬಿಟ್ಟು ಮತ್ತೆ like inductomeric effect ಅಂತೆಲ್ಲ ಬೇರೆ ಇದೆ, but these four they are very important. Now in this video we'll be looking at this first one, inductive effect, and its types, applications and all other aspects. Right, first we shall understand what this inductive effect is. Let us say ಒಂದು ನೀವು ಹೀಗೆ ಕಾರ್ಬನ್ ಕಾಂಪೌಂಡ್ ಕನ್ಸಿಡರ್ ಮಾಡಿದಿರಿ, ಆರ್ಗ್ಯಾನಿಕ್ ಕಾಂಪೌಂಡ್ ಕನ್ಸಿಡರ್ ಮಾಡಿದಿರಿ, and let's say you have a carbon chain like this, and at one end, ಇದೇನು ಎಂಡ್ ದಲ್ಲೇ ಇರಬೇಕಂತಿಲ್ಲ, ಎಲ್ಲಿಯೋ ಪಾರ್ಟ್ ಆಫ್ ದ ಮಾಲಿಕ್ಯೂಲ್ ದಲ್ಲಿ you have some different group X, and let us assume that this X group it is more electronegative atom or it can be a group, right? So this X ಅನ್ನುವಂಥದ್ದು ಏನಿರಬೇಕು ಅಂದ್ರೆ it should have electron withdrawing properties. Can be more electronegative atom or ಅದು ಒಂದು electron withdraw ಮಾಡುವಂತ ಗ್ರೂಪ್ ಕೂಡ ಇರಬಹುದು than carbon atom with reference to carbon atom. ಹಾಗಿದ್ದಾಗ ಏನಾಗುತ್ತೆ ಅಂದ್ರೆ this group X it starts dragging these sigma electrons, so this represents sigma electrons. ಈ sigma electrons ಅನ್ನ ತನ್ನ ಕಡೆ ಡ್ರಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ತನ್ನ ಕಡೆ ಎಳ್ಕೊಳ್ಳುತ್ತೆ, because of which it develops partial negative charge. ಸೊ ಇದು ಈಗ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಡೆವಲಪ್ ಆಗಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇದರ ಮೇಲೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗಬೇಕು. ಸೊ ಇವು ಎರಡು ಇಲೆಕ್ಟ್ರಾನ್ಸ್ ಕೋವೆಲೆಂಟ್ ಬಾಂಡ್ ಅಂತ ಮಾತಾಡಿದ್ರೆ ಎಕ್ಸಾಕ್ಟ್ಲಿ ದೇ ಶುಡ್ ಬಿ ಲೈಯಿಂಗ್ ಬಿಟ್ವೀನ್ ದೀಸ್ ಟು, ಬಟ್ ಇಲ್ಲಿ ಬಿಕಾಸ್ ಆಫ್ electronegativity or electron withdrawing nature of this group, ಇದು pair of electrons slightly ಈ atom ಕಡೆಗೆ ಹೋಗುತ್ತೆ. Because of that ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಾರ್ಬನ್ ಆಟಮ್ ಇನ್ ಎಲೆಕ್ಟ್ರಾನ್ ಏನಿರುತ್ತೆ ಈ ಕೋವೆಲೆಂಟ್ ಬಾಂಡ್ ಅಲ್ಲಿ ಅದು ಕೂಡ ಸ್ಲೈಟ್ಲಿ ಇದರಿಂದ ಅವೇ ಹೋಗುತ್ತೆ, ಕಾರ್ಬನ್ ಆಟಮ್ ಇಂದ ಸ್ಲೈಟ್ಲಿ ಅವೇ ಹೋಗುತ್ತೆ. therefore this carbon atom it gets positive charge. ಸೊ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನಾವು ದಿಸ್ ಕಾರ್ಬನ್ ಅದು ಸ್ವಲ್ಪ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಆಗೋದ್ರಿಂದ ಇಟ್ ಸ್ಟಾರ್ಟ್ಸ್ ಡ್ರಾಗಿಂಗ್ ಎಲೆಕ್ಟ್ರಾನ್ಸ್ ಫ್ರಮ್ ದಿಸ್ ಬಾಂಡ್. ಆಮೇಲೆ ಈ ಕಾರ್ಬನ್ ಆಟಮ್ ಹೀಗೆ ಮತ್ತೆ ನೆಕ್ಸ್ಟ್ ಕಾರ್ಬನ್ ಆಟಮ್ ಇಂದ ಎಲೆಕ್ಟ್ರಾನ್ಸ್ ಅನ್ನು ವಿಡ್ರಾ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಸೆನ್ಷಿಯಲಿ ಏನಾಗುತ್ತೆ ಅಂದ್ರೆ ಇನ್ ದಿಸ್ ಡೈರೆಕ್ಷನ್ ದೇರ್ ವಿಲ್ ಬಿ ಸ್ಲೈಟ್ ಮೂವ್ಮೆಂಟ್ ಆಫ್, ಈ ಡೈರೆಕ್ಷನ್ ಅಲ್ಲಿ ಸ್ಲೈಟ್ ಮೂವ್ಮೆಂಟ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ಸ್ ಇರುತ್ತೆ, ಬಿಕಾಸ್ ಆಫ್ ವಿಚ್ ದಿಸ್ ಹ್ಯಾಸ್ ಡೆವಲಪ್ಡ್ ಸ್ಲೈಟ್ ನೆಗೆಟಿವ್ ಚಾರ್ಜ್, ವೆರಾಸ್ ಇದು ಸ್ವಲ್ಪ ಸ್ಲೈಟ್ ಪಾಸಿಟಿವ್ ಚಾರ್ಜ್. ಇದು ಮತ್ತೂ ಕಡಿಮೆ ಇದೆ, ಡೆಲ್ಟಾ ಡೆಲ್ಟಾ ಅಂತ ಹೇಳಿದ್ರೆ ಮತ್ತೂ ಕಡಿಮೆ ಇದೆ ಅಂತ ಹೇಳಿ ಮತ್ತೂ ಕಡಿಮೆ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ. ಅಂಡ್ ದಿಸ್ ಕಾರ್ಬನ್ ಆಟಮ್ ಇಟ್ ಫರ್ದರ್ ಡೆವಲಪ್ಸ್, ಮತ್ತೂ ಕಡಿಮೆ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ. ಸೊ ದಿಸ್ ಇಫೆಕ್ಟ್ ವಾಟ್ ಎವರ್ ಯು ಕ್ಯಾನ್ ಅಬ್ಸರ್ವ್ ಇನ್ ಕೇಸ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಈ ತರದ ಇಫೆಕ್ಟ್ ಬಂತು. ಸೊ ಸಿಗ್ಮಾ ಎಲೆಕ್ಟ್ರಾನ್ಸ್ ಡಿಸ್ಪ್ಲೇಸ್ ಆಗಿ ಪಾರ್ಷಿಯಲ್ ಚಾರ್ಜಸ್ ಡೆವಲಪ್ ಆಗಿದೆ ಅಂದ್ರೆ ದಟ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ ಇಂಡಕ್ಟಿವ್ ಇಫೆಕ್ಟ್. ಸೊ ವಾಟ್ ಎವರ್ ಐ ಹ್ಯಾವ್ ಡಿಸ್ಕ್ರೈಬ್ಡ್ ನೌ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಮೈನಸ್ ಐ ಇಫೆಕ್ಟ್. ಇದೇ ತರ ಮತ್ತೆ ಇನ್ನೊಂದೇನಿದೆ ಅಂದ್ರೆ ಪ್ಲಸ್ ಐ ಇಫೆಕ್ಟ್ ಅಂತಾನು ಇದೆ, ರೈಟ್? ಎಕ್ಸಾಕ್ಟ್ಲಿ ಇದ್ರದ್ದು ರಿವರ್ಸ್ ಆಗುತ್ತೆ. ಪ್ಲಸ್ ಐ ಇಫೆಕ್ಟ್ ಅಂದ್ರೆ ಏನಾಗುತ್ತೆ ನೋಡ್ರಿ, ಈ ಆರ್ ಗ್ರೂಪ್ ಇನ್ಸ್ಟೆಡ್ ಆಫ್ ಇದು ಎಕ್ಸ್ ತರ ಎಲೆಕ್ಟ್ರಾನ್ ತನ್ನ ಕಡೆ ಎಳ್ಕೊಳ್ಳದೇನೆ, ಸೊ ಆರ್ ಇಟ್ ಹ್ಯಾಸ್ ಲೆಟ್ ಸೇ ಇಲೆಕ್ಟ್ರಾನ್ ರಿಲೀಸಿಂಗ್ ನೇಚರ್, ಅಥವಾ ಏನಾಗುತ್ತೆ ಅಂದ್ರೆ ಈ ಆರ್ ಗ್ರೂಪ್ ಗಿಂತಾನು ಈ ಕಾರ್ಬನ್ ಚೈನ್ ಅಥವಾ ಈ ಕಾರ್ಬನ್ ಆಟಮ್ ಏನಿರುತ್ತೆ ಇದಕ್ಕೇನೆ ಇಲೆಕ್ಟ್ರಾನ್ಸ್ ಅನ್ನ ತನ್ನ ಕಡೆ ಎಳ್ಕೊಳ್ಳುವಂತ ಕೆಪಾಸಿಟಿ ಜಾಸ್ತಿ ಇದೆ ಅಂತ ಹೇಳಿದಾಗ, ಸೊ ದಿಸ್ ಗ್ರೂಪ್ ಇಟ್ ಸ್ಟಾರ್ಟ್ಸ್ ಲಿವಿಂಗ್ ಸ್ಲೈಟ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿನ ಈ ಕಾರ್ಬನ್ ಚೈನ್ ಕಡೆಗೆ ಪುಷ್ ಮಾಡುತ್ತೆ, ಬಿಕಾಸ್ ಆಫ್ ವಿಚ್ ನಾವು ದಿಸ್ ಡೆವಲಪ್ಸ್ ಪ್ಲಸ್ ಚಾರ್ಜ್ ಅಂಡ್ ಇಲ್ಲೆಲ್ಲ ಸ್ಲೈಟ್ ನೆಗೆಟಿವ್ ಚಾರ್ಜಸ್ ಡೆವಲಪ್ ಆಗುತ್ತೆ. ಸೊ ಈ ತರ ಆಗತ್ತೆ ಅಂತ ಹೇಳಿದ್ರೆ ದೆನ್ ಇಟ್ ವಿಲ್ ಬಿ ಕಾಲ್ಡ್ ಅಸ್ ಪ್ಲಸ್ ಐ ಇಫೆಕ್ಟ್. ಸೊ ಒಂದು ಇದು ಪ್ಲಸ್ ಐ ಮೈನಸ್ ಐ ಡೆಫಿನೇಷನ್ ವೈಸ್ ಯು ಮಸ್ಟ್ ಹ್ಯಾವ್ ಸ್ಟಡಿಡ್, ಬಟ್ ನಿಮ್ಗೆ ಈಸಿಲಿ ನೆನ್ಪಿಟ್ಕೊಳ್ಳಿಕ್ಕೆ ಇದು ಮುಂದೆ ಎಲ್ಲಾ ಎಲೆಕ್ಟ್ರಾನಿಕ್ ಇಫೆಕ್ಟಿಗೂ ಇದೇ ತರ ಅದನ್ನ ನೆನ್ಪಿಟ್ಕೊಳ್ಬಹುದು. ಏನು ಅಂತ ಹೇಳಿದ್ರೆ ರೆಸ್ಪಾನ್ಸಿಬಲ್ ಗ್ರೂಪ್, ಆ ಇಫೆಕ್ಟ್ ಬರ್ಲಿಕ್ಕೆ ರೆಸ್ಪಾನ್ಸಿಬಲ್ ಗ್ರೂಪ್ ಏನ್ ಬಂದಿದೆ ನೋಡ್ರಿ, ಅದರ ಮೇಲೆ ಏನ್ ಚಾರ್ಜ್ ಇದೆ ಅದನ್ನ ನೀವು ಅದು ಆ ಟೈಪ್ ಇಫೆಕ್ಟ್ ಅಂತ ಹೇಳ್ಬಹುದು. ಸೊ ಇದು ಈಗ ಪ್ಲಸ್ ಐಯೋ ಮೈನಸ್ ಐಯೋ ಅಂತ ಹೇಳಿ ನೋಡ್ಬೇಕಂದ್ರೆ ದಿಸ್ ಇಸ್ ದ ರೆಸ್ಪಾನ್ಸಿಬಲ್ ಗ್ರೂಪ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಇಫೆಕ್ಟ್. ಸೊ ದಿಸ್ ಹ್ಯಾಸ್ ನೆಗೆಟಿವ್ ಚಾರ್ಜ್, ಸೊ ಯು ಕ್ಯಾನ್ ಕಾಲ್ ದಿಸ್ ಇಸ್ ಮೈನಸ್. ಸೊ ಇಲ್ಲಿ ಹಾಗೆ ಆಗಿದೆ, ಆರ್ ಗ್ರೂಪ್ ದಿಂದಾಗಿ ಈ ಇಫೆಕ್ಟ್ ಬರ್ತಾ ಇದೆ, ಆರ್ ಮೇಲೆ ಪ್ಲಸ್ ಚಾರ್ಜ್ ಇದೆ, ಕ್ಯಾನ್ ಕಾಲ್ ಇಟ್ ಅಸ್ ಪ್ಲಸ್ ಐ ಇಫೆಕ್ಟ್. ನೆನ್ಪಿಟ್ಕೊಳ್ಳಿಕ್ಕೆ ದಿಸ್ ದ ಈಸಿಯೆಸ್ಟ್ ವೇ, ಸೊ ದಟ್ ನೀವು ಎಲ್ಲಾ ಇಫೆಕ್ಟ್ಸ್ ಅನ್ನು ಇದೇ ಟ್ರಿಕ್ ಮೇಲೆ ನೆನ್ಪಿಟ್ಕೊಳ್ಬಹುದು. ರೈಟ್, ಇದು some features of inductive effect we should know. So first thing, it is a permanent effect.
ಪರ್ಮನೆಂಟ್ ಇನ್ ದ ಸೆನ್ಸ್ ಅದೇನೋ ಯಾವುದೋ ಒಂದು ಮೊಮೆಂಟ್ ಅಲ್ಲಿ ಮಾಲಿಕ್ಯೂಲ್ ಅಲ್ಲಿ ಆಪರೇಟ್ ಆಗುತ್ತೆ, ಇನ್ನೊಂದು ಮೊಮೆಂಟ್ ಅಲ್ಲಿ ಇರೋದಿಲ್ಲ, ಆ ತರ ಇಲ್ಲ. ಒಂದು ಮಾಲಿಕ್ಯೂಲ್ ಇದೆ, ಅದಕ್ಕೆ ಸೂಟೇಬಲ್ ಎಕ್ಸ್ ಗ್ರೂಪ್ ಇದೆ ಅಥವಾ ಸೂಟೇಬಲ್ ಆರ್ ಗ್ರೂಪ್ ಇದೆ ಅಂತ ಹೇಳಿದ್ರೆ ದಿಸ್ ಇಫೆಕ್ಟ್ ಅದು ಯಾವಾಗಲೂ ಮಾಲಿಕ್ಯೂಲ್ ಅಲ್ಲಿ ಆಪರೇಟ್ ಆಗ್ಕೊಂಡೇ ಇರುತ್ತೆ, ರೆಡಿಲಿ ಅದು ಆಪರೇಟ್ ಆಗೇ ಇರುತ್ತೆ. ಸೊ ದಟ್ ಸೌ ಇಟ್ ಇಸ್ ಕಾಲ್ಡ್ ಆಸ್ ಪರ್ಮನೆಂಟ್ ಇಫೆಕ್ಟ್. ನೆಕ್ಸ್ಟ್ ಇದನ್ನ ಅವಾಗಲೇ ಹೇಳಿದ್ದೇನೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಸಿಗ್ಮಾ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ದಿಸ್ ಆಪರೇಟ್ಸ್ ಥ್ರೂ ಸಿಗ್ಮಾ ಬಾಂಡ್ಸ್. ಅಂಡ್ ಇದು ಕೂಡ ಪಾಯಿಂಟ್ ಹೇಳಿದ್ದೇನೆ, ಇಲ್ಲಿ ಎಲ್ಲ ನಿಮಗೆ ಪಾರ್ಷಿಯಲ್ ಚಾರ್ಜ್ ಸಪರೇಷನ್, ಕಂಪ್ಲೀಟ್ ಚಾರ್ಜ್ ಸಪರೇಷನ್ ಇಲ್ಲ. ಯಾಕಂದ್ರೆ ಒಂದು ಎಕ್ಸ್ ಆಟಮ್ ಕಂಪ್ಲೀಟ್ಲಿ ಕಾರ್ಬನ್ ಇಂದ ಎಲೆಕ್ಟ್ರಾನ್ಸ್ ಅಂತ ಕಡೆ ಎಳ್ಕೊಂಡಿರೋದಿಲ್ಲ, ಓನ್ಲಿ ಪಾರ್ಷಿಯಲ್ ಚಾರ್ಜ್ ಸಪರೇಷನ್. ಅಂಡ್ ವೆರಿ ಇಂಪಾರ್ಟೆಂಟ್, ಇದು ಇಫೆಕ್ಟ್ ಏನಿದೆ ದಿಸ್ ಇಸ್ ಡಿಸ್ಟೆನ್ಸ್ ಡಿಪೆಂಡೆಂಟ್. ಸೊ ಡಿಸ್ಟೆನ್ಸ್ ಡಿಪೆಂಡೆಂಟ್ ಅಂತ ಹೇಳಂದ್ರೆ ಸೇ ನಿಮ್ಗೆ ಎಕ್ಸ್ ಗ್ರೂಪ್ ಅಟ್ಯಾಚ್ ಆಗಿರೋ ಕಾರ್ಬನ್ ಆಟಮ್ ಮೇಲೆ ಓಕೆ ಈ ಇಫೆಕ್ಟ್ ಕಾಣುತ್ತೆ, ಅದರ ನೆಕ್ಸ್ಟ್ ಕಾರ್ಬನ್ ಆಟಮ್ ಮೇಲೂ ಕಾಣುತ್ತೆ, ಅದರ ನೆಕ್ಸ್ಟ್ ಕಾರ್ಬನ್ ಆಟಮ್ ಮೇಲೂ ಕಾಣುತ್ತೆ. ಬಟ್ ದಿಸ್ ಇಫೆಕ್ಟ್ ಇಟ್ ಗೋಸ್ ನೆಗ್ಲಿಜಿಬಲ್ ಆಫ್ಟರ್ 3 ಕಾರ್ಬನ್ ಆಟಮ್ಸ್. ಎಕ್ಸ್ ಅಥವಾ ಆ ರೆಸ್ಪಾನ್ಸಿಬಲ್ ಗ್ರೂಪ್ ಇಂದ ನೀವು 3 ಕಾರ್ಬನ್ ಆಟಮ್ ವರೆಗೆ ಈ ಇಫೆಕ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು. ಅದಕ್ಕಿಂತ ಬಿಯಾಂಡ್ ಇದರದ ಇಫೆಕ್ಟ್ ಬಹಳ ಕಡಿಮೆ ಇರುತ್ತೆ. ಆರ್ ಯು ಕ್ಯಾನ್ ಸೇ ಬಿಯಾಂಡ್ 3 ಕಾರ್ಬನ್ ಆಟಮ್ಸ್ ಇಟ್ ವಿಲ್ ನಾಟ್ ಬಿ ಆಪರೇಟಿವ್, ಅದು ಆಪರೇಟಿವ್ ಇರೋದಿಲ್ಲ. ದೆನ್ ಲಾಸ್ಟ್ ಪಾಯಿಂಟ್, ಇಲೆಕ್ಟ್ರಾನ್ಸ್ ದೇ ಡು ನಾಟ್ ಲೀವ್ ಒರಿಜಿನಲ್ ಆರ್ಬಿಟಲ್ಸ್. ಅವು ಯಾವ ಆರ್ಬಿಟಲ್ಸ್ ದಲ್ಲಿ ಇಲೆಕ್ಟ್ರಾನ್ಸ್ ಇರ್ತವೆ ಅಲ್ಲಿಂದಾನೇ ಒಂದು ಕಡೆಗೆ, ಒಂದು ಆಟಮ್ ಕಡೆಗೆ ಸ್ಲೈಟ್ ಮೂವ್ಮೆಂಟ್ ಆಗಿರುತ್ತೆ ಹೊರತು ಕಂಪ್ಲೀಟ್ಲಿ ಒಂದು ಆರ್ಬಿಟಲ್ ಬಿಟ್ಟು ಅದು ಯಾವ ಒರಿಜಿನಲ್ ಆರ್ಬಿಟಲ್ ಇರುತ್ತೆ ಅದನ್ನು ಬಿಟ್ಟು ಬೇರೆ ಆರ್ಬಿಟಲ್ ಹೋಗಿರೋದಿಲ್ಲ. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಫೀಚರ್ಸ್ ಇಂಡಕ್ಟಿವ್ ಇಫೆಕ್ಟ್. ಸಿ ನೆಕ್ಸ್ಟ್ ಥಿಂಗ್ ದಟ್ ವಿ ಶುಡ್ ನೋ ಇಸ್ ಯಾವ ಗ್ರೂಪ್ಸ್ ಮೈನಸ್ ಐ ಇಫೆಕ್ಟ್ ಕಾಸ್ ಮಾಡುವಂತ ಗ್ರೂಪ್ಸ್ ಯಾವುದು, ಪ್ಲಸ್ ಐ ಕಾಸ್ ಮಾಡುವಂತ ಗ್ರೂಪ್ಸ್ ಯಾವುದು ಗೊತ್ತಿರಬೇಕು. ಸೊ ದಿಸ್ ಇಸ್ ಲಿಸ್ಟ್ ಆಫ್ ಮೈನಸ್ ಐ ಇಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದರ್ ಪವರ್. ಸೊ ಇಲ್ಲಿ ಹೈಯೆಸ್ಟ್ NF3 ಪ್ಲಸ್ ಅಂತ ಏನು ಬರೆದಿದ್ದೀನಿ, ದಟ್ ಕಾಸಸ್ ಹೈಯೆಸ್ಟ್ ಮೈನಸ್ ಐ ಇಫೆಕ್ಟ್. ನೋಡ್ರಿ ಆಲ್ರೆಡಿ ಪ್ಲಸ್ ಚಾರ್ಜ್ ಇರೋದ್ರಿಂದ ಇಟ್ ಇಸ್ ಇಲೆಕ್ಟ್ರಾನ್ ಡಿವಾಯ್ಡ್. ಫ್ಲೋರಿನ್ ಏನ್ ಮಾಡುತ್ತೆ, ಇಲೆಕ್ಟ್ರೋನೆಗೆಟಿವ್, ಆ ತರದ 3 ಇದೆ. ನೈಟ್ರೋಜನ್ ಕೂಡ ಇಲೆಕ್ಟ್ರೋನೆಗೆಟಿವ್. ಸೊ ಇದು ಎಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಇರೋದ್ರಿಂದ ಇಟ್ ಇಂಡ್ಯೂಸಸ್ ಹೈಯೆಸ್ಟ್ ಮೈನಸ್ ಐ ಇಫೆಕ್ಟ್. ನೀವು ಹಾಗೆ ಬರ್ತಾ ಹೋದ್ರಿ ಅಂತ ಹೇಳಿದ್ರೆ ದಿ ಹ್ಯಾಲೋಜನ್ಸ್, ಆಲ್ ಹ್ಯಾಲೋಜನ್ಸ್ ದೇ ಆಲ್ಸೋ ಇಂಡ್ಯೂಸ್ ಸಫಿಷಿಯಂಟ್ ಮೈನಸ್ ಐ ಇಫೆಕ್ಟ್. ಅವು ಕೂಡ ಮೈನಸ್ ಐ ಇಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್. ಯೂಶುವಲಿ ಇಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಇದೆ ಅಂತ ಹೇಳಿದ್ರೆ ಇಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಇರೋ ಗ್ರೂಪ್ಸ್ ಎಲ್ಲ ಯೂಶುವಲಿ ದೇ ಕ್ಯಾನ್ ಆಕ್ಟ್ ಆಸ್ ಮೈನಸ್ ಐ ಇಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್ಸ್, ರೈಟ್? ಓಕೆ, ಸೊ ಇವೆಲ್ಲನೂ ಹೌದು. ಇವನ್ ಫಿನೈಲ್ ಗ್ರೂಪ್ C6H5 ಅಂತ ಹೇಳಿದ್ರೆ ಇಟ್ ಸ್ಟ್ಯಾಂಡ್ಸ್ ಫಾರ್ ಫಿನೈಲ್ ಗ್ರೂಪ್. ಅಂಡ್ ಇವನ್ ಸಿಂಪಲ್ ನಿಮ್ಗೆ ಏನಿದೆ ಅಂತ ಹೇಳಿದ್ರೆ ಈ ಪಾರ್ಟ್ ಅಲ್ಲಿ ಒಂದು ಕಾರ್ಬನ್ ಅಟ್ಯಾಚ್ ಟು ಟ್ರಿಪಲ್ ಬಾಂಡ್ ಇದೆ ಅಂತ ಹೇಳಿದ್ರೆ ಈ ಕಾರ್ಬನ್ ಆಟಮ್ ಕೂಡ ಮೈನಸ್ ಐ ಇಫೆಕ್ಟ್ ಇಂಡ್ಯೂಸ್ ಮಾಡುತ್ತೆ. ಸಿಮಿಲರ್ಲಿ ಒಂದು ಕಾರ್ಬನ್ ಆಟಮ್ ವಿಚ್ ಇಸ್ ಲಿಂಕ್ ಟು ಡಬಲ್ ಬಾಂಡ್ ಇದೆ ಅಂತ ಹೇಳಿದ್ರೆ ಸೊ ಈ ಪಾರ್ಟ್ ಕೂಡ ಏನ್ ಮಾಡುತ್ತೆ ಅಂದ್ರೆ ಉಳಿದ ಪಾರ್ಟ್ ಆಫ್ ದ ಮಾಲಿಕ್ಯೂಲ್ ಮೇಲೆ ಇಟ್ ಇಂಡ್ಯೂಸಸ್ ಮೈನಸ್ ಐ ಇಫೆಕ್ಟ್. ಸೊ ಇದ್ರದ್ದು ನಿಮ್ಗೆ ಇದು ಕರೆಕ್ಟ್ ಆರ್ಡರ್ ಗೊತ್ತಿದ್ರೆ ಇಟ್ಸ್ ಗುಡ್. ಡೆಫಿನೆಟ್ಲಿ ಸಮ್ಟೈಮ್ಸ್ ನಿಮಗೆ ಕೆಲವು ಅಪ್ಲಿಕೇಶನ್ಸ್ ಅಲ್ಲಿ ಇದು ಬೇಕಾಗುತ್ತೆ, ಯಾವ್ದ್ರದ್ದು ಇಫೆಕ್ಟ್ ಜಾಸ್ತಿ ಇದೆ ಯಾವ್ದ್ರದ್ದು ಇಫೆಕ್ಟ್ ಕಡಿಮೆ ಇದೆ, ರಫ್ ಆಗಾದ್ರೂ ಗೊತ್ತಿರಬೇಕಾಗುತ್ತೆ. ಸಿ ನೈಟ್ರೋ ಗ್ರೂಪ್ ಇಟ್ ಇಸ್ ಸ್ಟ್ರಾಂಗ್ ಮೈನಸ್ ಐ ಇಂಡ್ಯೂಸಿಂಗ್ ದ್ಯಾನ್ ಹ್ಯಾಲೋಜನ್ಸ್, ರೈಟ್? ಸೊ ಫಿನೈಲ್ ಓಕೆ ಲೀಸ್ಟ್ ಮೈನಸ್ ಐ ಇಫೆಕ್ಟ್. ಇದೆಲ್ಲ ಏನು ಅಂತ ಹೇಳಿದ್ರೆ ವಿತ್ ರೆಫರೆನ್ಸ್ ಟು ಹೈಡ್ರೋಜನ್. ಸೊ ಏನು ಅಂತ ಹೇಳಿದ್ರೆ ಹೈಡ್ರೋಜನ್ಗಿಂತಾನು ಹೈಡ್ರೋಜನ್ ಕಂಪೇರ್ ಮಾಡಿದಾಗ ಅಥವಾ ಹೈಡ್ರೋಜನ್ ಅನ್ನು ರೆಫರೆನ್ಸ್ ಪಾಯಿಂಟ್ ಅಂತ ತಗೊಳ್ತೇವೆ. ಹೈಡ್ರೋಜನ್ ಇಲೆಕ್ಟ್ರಾನ್ಸ್ ವಿಡ್ರಾವು ಮಾಡೋದಿಲ್ಲ, ಹೈಡ್ರೋಜನ್ಸ್ ಕಾರ್ಬನ್ ಚೈನ್ಗೆ ಇಲೆಕ್ಟ್ರಾನ್ಸ್ ಬಿಟ್ಟು ಕೊಡೋದಿಲ್ಲ ಅನ್ನೋದನ್ನ ತಿಳ್ಕೊಂಡ್ರೆ ಹೈಡ್ರೋಜನ್ ಕಂಪೇರ್ ಮಾಡಿದಾಗ ಯಾವುದೆಲ್ಲ ಇಲೆಕ್ಟ್ರಾನ್ಸ್ ಅನ್ನು ತಮ್ಮ ಕಡೆಗೆ ಎಳ್ಕೊಳ್ತಾರೆ ಆಲ್ ದೋಸ್ ದೇ ಆರ್ ಕಾಲ್ಡ್ ಆಸ್ ಮೈನಸ್ ಐ ಗ್ರೂಪ್ಸ್. ಸಿಮಿಲರ್ಲಿ ಪ್ಲಸ್ ಐ ಗ್ರೂಪ್ಸ್, ಪ್ಲಸ್ ಐ ಕೆಲವೊಂದಿಷ್ಟು ಗ್ರೂಪ್ಸ್ ಇದೆ. ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಇದ್ರೂ ಇದು ಮೈನಸ್ ಚಾರ್ಜ್ ಇರೋದ್ರಿಂದ ಸೊ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಓ ಮೈನಸ್ ಗ್ರೂಪ್ ಅದು ಇಲೆಕ್ಟ್ರಾನ್ ಪುಷಿಂಗ್ ಆಗಿ ಆಕ್ಟ್ ಆಗುತ್ತೆ. ಅಂಡ್ ಇದು ನಿಮಗೆ ಪ್ಲಸ್ ಐ ಇಂಡ್ಯೂಸ್ ಮಾಡುವಂತ ಹೈಯೆಸ್ಟ್ ಪವರ್ ಇರುವಂತದ್ದು ಗ್ರೂಪ್. ಅಂಡ್ ಸಿಮಿಲರ್ಲಿ CO ಮೈನಸ್, ಇಲ್ಲಿ ನೋಡ್ರಿ COOH ಇತ್ತು ಅಂತ ಹೇಳಿದ್ರೆ ದಟ್ ವಾಸ್ ಮೈನಸ್ ಐ ಕಾಸಿಂಗ್. ಅದೇ ನಿಮ್ಗೆ ಇಲ್ಲಿ ಡಿಪ್ರೋಟೋನೇಷನ್ ಆಯ್ತು CO ಮೈನಸ್ ಆಯ್ತು ಅಂತ ಹೇಳಿದ್ರೆ ಅವಾಗ ಅದು ಪ್ಲಸ್ ಐ ಕಾಸಿಂಗ್ ಆಗುತ್ತೆ. ಅಂಡ್ ಸಿಂಪಲ್ ನೆನ್ಪಿಟ್ಕೊಳ್ಬೇಕು ಅಂದ್ರೆ ಆಲ್ ಆಲ್ಕೈಲ್ ಚೈನ್ಸ್ ಆರ್ ಅಂತ ಬರ್ದ್ಬಿಡ್ತೇವೆ. ಇನ್ ಜನರಲ್ ಅವೇನ್ ಮಾಡ್ತಾವೆ ಅಂದ್ರೆ ಇಲೆಕ್ಟ್ರಾನ್ ಪುಷಿಂಗ್ ಎಫೆಕ್ಟ್ ಕೊಡುತ್ತೆ. ಸೊ ಇದು ಟರ್ಷರಿ ಬ್ಯೂಟೈಲ್ ಗ್ರೂಪ್ ಸಫಿಷಿಯಂಟ್ಲಿ ಎಲೆಕ್ಟ್ರಾನ್ಸ್ ಅನ್ನು ಪುಷ್ ಮಾಡುತ್ತೆ, ಇದೆಲ್ಲ ಅಟ್ಯಾಚ್ ಆಗಿರುತ್ತೆ ಅಲ್ಲಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಐಸೋಪ್ರೊಪೈಲ್ ಗ್ರೂಪ್. ಇದು ಕೂಡ ಎಲೆಕ್ಟ್ರಾನ್ಸ್ ಅನ್ನು ಪುಷ್ ಮಾಡುತ್ತೆ. ಮಿಥೈಲ್ ಗ್ರೂಪ್, ರೈಟ್? ಅಂಡ್ ಇದು ಒಂದು ಪಾಯಿಂಟ್ ನೆನ್ಪಿಟ್ರಿ, ಅಪ್ಲಿಕೇಶನ್ಸ್ ಅಲ್ಲಿ ಬೇಕಾಗಬಹುದು. ಡ್ಯೂಟೀರಿಯಂ ಮತ್ತೆ ಹೈಡ್ರೋಜನ್ ಕಂಪೇರ್ ಮಾಡಿದ್ರೆ ಡ್ಯೂಟೀರಿಯಂ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ಮೋರ್ ಇಲೆಕ್ಟ್ರಾನ್ ಡೊನೇಟಿಂಗ್. ಪ್ಲಸ್ ಐ ಗ್ರೂಪ್ ಅಂದ್ರೆ ಎಲೆಕ್ಟ್ರಾನ್ ಬಿಟ್ಕೊಡುವಂತ ಟೆಂಡೆನ್ಸಿ. ಸೊ ಡ್ಯೂಟೀರಿಯಂಗೆ ಹೈಡ್ರೋಜನ್ಗಿಂತಾನು ಸ್ವಲ್ಪ ಜಾಸ್ತಿ ಇದೆ ಟೆಂಡೆನ್ಸಿ, ಎಲೆಕ್ಟ್ರಾನ್ ಬಿಟ್ಕೊಡೋ ಟೆಂಡೆನ್ಸಿ ಜಾಸ್ತಿ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ತೇವೆ. ಅಂಡ್ ಇಲ್ಲಿಯೂ ಕೂಡ ಅಷ್ಟೇ ಹೈಡ್ರೋಜನ್ ಅದರ ರೆಫರೆನ್ಸ್ ಅಂತ ತಿಳ್ಕೊಂಡು ಹೈಡ್ರೋಜನ್ ಕಂಪೇರ್ ಮಾಡಿದ್ರೆ ಯಾವ್ದು ಎಲೆಕ್ಟ್ರಾನ್ಸ್ ಅನ್ನು ಬಿಟ್ಕೊಡುತ್ತೆ ಅವನ್ನೆಲ್ಲ ಪ್ಲಸ್ ಐ ಇಂಡ್ಯೂಸಿಂಗ್ ಗ್ರೂಪ್ಸ್ ಅಂತ ಕರಿತೇವೆ. ಫೈನ್, ಲೆಟ್ ಅಸ್ ಕಮ್ ಟು ಅಪ್ಲಿಕೇಶನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಎಕ್ಸಾಮ್ದಲ್ಲಿ ಇದರ ಬೇಸ್ ಮೇಲೆ ಕ್ವಶನ್ಸ್ ಬರುವಂತ ಚಾನ್ಸಸ್ ಬಹಳ ಇರುತ್ತೆ. ಸೊ ಫಸ್ಟ್ ಒನ್ ಎಸಿಡಿಕ್ ಸ್ಟ್ರೆಂತ್. ಸೊ ಇಲ್ಲಿ ನಾನು ಜಸ್ಟ್ ಇಂಡಕ್ಟಿವ್ ಇಫೆಕ್ಟಿಗೆ
ಇಂಡಕ್ಟಿವ್ ಇಫೆಕ್ಟ್ ಇಂದ ಡೈರೆಕ್ಟ್ ಅಪ್ಲಿಕೇಶನ್ ಏನು ಬರುತ್ತೆ ಅಷ್ಟರದ್ದು ಮಾತ್ರ ಎಕ್ಸಾಂಪಲ್ಸ್ ತಗೊಳ್ತೀನಿ. ಸೊ ಇದು ಆಸಿಡಿಕ್ ಸ್ಟ್ರೆಂತ್ ಪ್ರೆಡಿಕ್ಟ್ ಮಾಡುವಂಥದ್ದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ದಲ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆಸಿಡ್ ಅಂಡ್ ಬೇಸಸ್, ಆರ್ಗ್ಯಾನಿಕ್ ಆಸಿಡ್ಸ್ ಅಂಡ್ ಬೇಸಸ್ ಅಂತಾನೆ ಬೇಕಾದ್ರೆ ಸಪರೇಟ್ ಒಂದು ವಿಡಿಯೋ ಮಾಡಿರ್ತೇನೆ. ಬಟ್ ಇಲ್ಲಿ ಜಸ್ಟ್ ಇನ್ ಕನೆಕ್ಷನ್ ವಿತ್ ಇಂಡಕ್ಟಿವ್ ಇಫೆಕ್ಟ್ ಎಷ್ಟು ನಮಗೆ ಆಸಿಡಿಕ್ ಸ್ಟ್ರೆಂತ್ ಪ್ರೆಡಿಕ್ಟ್ ಮಾಡಲಿಕ್ಕೆ ಎಕ್ಸಾಂಪಲ್ಸ್ ಬೇಕು, ಜಸ್ಟ್ ದಟ್ ಮಚ್ ಎಕ್ಸಾಂಪಲ್ಸ್ ಐ ಟೇಕ್. ಓಕೆ, ಫಸ್ಟ್ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಇಟ್ ಇದು ಇಂಡಕ್ಟಿವ್ ಇಫೆಕ್ಟ್ ಅಸಿಡಿಕ್ ಸ್ಟ್ರೆಂತ್ ಅನ್ನು ಹೇಗೆ ಅಫೆಕ್ಟ್ ಮಾಡುತ್ತೆ. ದಟ್ ಪಾಯಿಂಟ್ ವಿ ಶಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. See, this is organic acid ಅಂತ ಹೇಳಿದ್ರೆ usually it will have this group. This is called as carboxylic acid group, COOH. ಅದನ್ನ ಎಕ್ಸ್ಪಾಂಡ್ ಮಾಡಿ ಬರೆದಿದ್ದೇನೆ, ರೈಟ್? ಸೊ ಇಲ್ಲಿ ಏನೋ ಒಂದು R ಇದೆ, R group. It can be say 1 carbon atom, 2 carbon atom, ಏನೋ ಇದೆ ಅಂತ ಅನ್ಕೊಳ್ರಿ. And this R, it is attached to a X group. Let's say this X group, it is minus I effect inducing group. ಅಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಕಾರ್ಬನ್ ಚೈನ್ ಇಂದ ಎಲೆಕ್ಟ್ರಾನ್ಸ್ ಅನ್ನ ತನ್ನ ಕಡೆ ಎಳ್ಕೊಳ್ಳುತ್ತೆ. ಸೊ ಇಫ್ ದಿಸ್ ಗ್ರೂಪ್ ಡಸ್ ದಟ್ ಜಾಬ್, ಅವಾಗ ಏನ್ ಮಾಡುತ್ತೆ ಅಂದ್ರೆ ಇದರಿಂದ ಎಲೆಕ್ಟ್ರಾನ್ಸ್ ಅನ್ನು ಎಳ್ಕೊಳ್ತು, ಎಕ್ಸ್ ಆರ್ ನಿಂದ ಎಳ್ಕೊಳ್ತು, ಆರ್ ಈ ಕಾರ್ಬಾಕ್ಸಿಲಿಕ್ ಆಸಿಡ್ ದಿಂದ ಎಲೆಕ್ಟ್ರಾನ್ಸ್ ಅನ್ನು ತನ್ನ ಕಡೆ ಎಳ್ಕೊಳ್ಳಿಕ್ ಸ್ಟಾರ್ಟ್ ಆಗುತ್ತೆ. ಇಫೆಕ್ಟ್ ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ಇದು ಕಾರ್ಬನ್ ಆಟಮ್ ಏನ್ ಮಾಡುತ್ತೆ ಅಂದ್ರೆ ಆಕ್ಸಿಜನ್ ದಿಂದ ಎಲೆಕ್ಟ್ರಾನ್ಸ್ ಅನ್ನು ಎಳ್ಕೊಳ್ಳುತ್ತೆ. ಈಗ ಈ ಆಕ್ಸಿಜನ್ ಏನ್ ಮಾಡುತ್ತೆ ಅಂದ್ರೆ ಈ OH ಬಾಂಡ್ ಅಲ್ಲಿರೋ ಎಲೆಕ್ಟ್ರಾನ್ಸ್ ಅನ್ನು ತನ್ನ ಕಡೆ ಎಳ್ಕೊಳ್ಳಿಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಒಮ್ಮೆ ಇದು OH ಬಾಂಡ್ ಇಂದ ಆಕ್ಸಿಜನ್ ಇಲೆಕ್ಟ್ರಾನ್ಸ್ ಅಂತ ತನ್ನ ಕಡೆ ಎಳ್ಕೊಳ್ಳಿಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ರಿಮೂವಲ್ ಆಫ್ ದಿಸ್ H+ ಇಟ್ ಬಿಕಮ್ಸ್ ಈಸಿಯರ್. ಯಾಕಂದ್ರೆ ಇಲ್ಲಿ ನಿಮಗೆ ಬಾಂಡ್ ಇದ್ರೆ ಮಾತ್ರ ಇದು O ಜೊತೆ ಬಾಂಡ್ ಹಾಕೊಂಡಿರುತ್ತೆ. ಸೊ ಅಲ್ಲಿ ಬಾಂಡ್ ಆಗ್ಲಿಕ್ಕೆ 2 ಇಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿರುತ್ತೆ. ಸಪೋಸ್ ಈ ಆಕ್ಸಿಜನ್ ಇಲ್ಲಿ ಇರುವಂತ 2 ಇಲೆಕ್ಟ್ರಾನ್ಸ್ ಅನ್ನ ತನ್ನ ಕಡೆ ಎಳ್ಕೊಳ್ತು ಅಂತ ಹೇಳಿದ್ರೆ ಹೈಡ್ರೋಜನ್ ಆಟಮ್ ಏನ್ ಮಾಡುತ್ತೆ ಅಂದ್ರೆ ತನ್ನ ಇಲೆಕ್ಟ್ರಾನ್ ಅನ್ನ ಆಕ್ಸಿಜನ್ನಿಗೆ ಬಿಟ್ಟು ತಾನು ವಿದೌಟ್ ಇಲೆಕ್ಟ್ರಾನ್ H+ ಆಗಿ ಹೊರಗೆ ಹೋಗ್ಬಿಡುತ್ತೆ, right? So this one way of explaining the acidic strength based on inductive effect. Acids ಗೆ ಹೋದಾಗ ಅಲ್ಲಿ ಮತ್ತೆ ಕಾಂಜುಗೇಟ್ ಬೇಸ್ ಸ್ಟೆಬಿಲಿಟಿ ಅಂತ ಹೇಳಿ ಕಾನ್ಸೆಪ್ಟ್ ಬರ್ತದೆ, ಅದನ್ನ ಬೇಕಾದ್ರೆ ನೆಕ್ಸ್ಟ್ ಅಲ್ಲಿ ನೋಡೋಣ. ಬಟ್ ಇಫ್ ವಿ ಕ್ಯಾನ್ ಇಂಟರ್ಪ್ರಿಟ್ ಇನ್ ದಿಸ್ ವೇ ಏನು ತಪ್ಪಾಗೋದಿಲ್ಲ. ಸೊ ಹೇಗಾಗುತ್ತೆ, ಮೈನಸ್ ಎಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್ ಇತ್ತು ಅಂತ ಹೇಳಿದ್ರೆ ದಟ್ ವಿಡ್ರಾಸ್ ಇಲೆಕ್ಟ್ರಾನ್ಸ್ ಫ್ರಮ್ ಹೀಗೆ ಥ್ರೂಔಟ್ ಚೈನ್ ಇಂದ ವಿಡ್ರಾ ಮಾಡುತ್ತೆ. ಸೊ ಹಾಗಾಗಿ H+ ರಿಮೂವಲ್ ಈಸಿ ಆಗುತ್ತೆ. So point to be remembered, presence of minus I group, it increases acidic character. ನಿಮಗೆ ಪವರ್ಫುಲ್ X ಗ್ರೂಪ್ ಇದೆ ಅಂತ ಹೇಳಿದ್ರೆ ಆ ತರದ್ದು ಸ್ಟ್ರಾಂಗರ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ ದಾನ್ ಇಲ್ಲಿ ಆ ತರದ ಗ್ರೂಪ್ ಇಲ್ಲದೆ ಇರೋದು ಕೇಸ್ಗಿಂತ. ನಾವು ಲೆಟ್ಸ್ ಕನ್ಸಿಡರ್ ಎಕ್ಸಾಂಪಲ್ಸ್. ಓಕೆ, ನೋಡ್ರಿ. ಸೊ ಈ ಎಕ್ಸಾಂಪಲ್ ದಲ್ಲಿ ನೋಡಿದ್ರಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ನೀವು ಕಂಪೇರ್ ಮಾಡ್ಬೇಕಂದ್ರೆ ಎಲ್ಲಿ ಡಿಫ್ರೆನ್ಸ್ ಬರುತ್ತೆ ನೋಡ್ರಿ. CH2COOH, 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 everywhere it is common, right? ಇಲ್ಲಿ ನೈಟ್ರೋ ಗ್ರೂಪ್ ಇದೆ, ಇಲ್ಲಿ ಫ್ಲೋರಿನ್ ಇದೆ, ಇಲ್ಲಿ ಇದು OCH3 ಗ್ರೂಪ್ ಇದೆ. ಸೊ ನೀವು ಈಗ ಸ್ಟ್ರೆಂತ್ ವೈಸ್ ಪವರ್ ಆಫ್ ದಿಸ್ ಗ್ರೂಪ್ ಮಾತಾಡಿದ್ರಿ ಅಂತ ಹೇಳಿದ್ರೆ ನೈಟ್ರೋ ಬೀಯಿಂಗ್ ಸ್ಟ್ರಾಂಗರ್ ಮೈನಸ್ ಐ ಇಫೆಕ್ಟ್. ಸೊ ಇಲ್ಲಿ ನಿಮಗೆ ಈ ಆಸಿಡ್ ಸ್ಟ್ರಾಂಗ್ ಆಸಿಡ್ ಆಗುತ್ತೆ, H+ ರಿಮೂವಲ್ ಇಲ್ಲಿ ಈಸಿ ಆಗುತ್ತೆ, ಸ್ಟ್ರಾಂಗರ್ ಆಸಿಡ್. ಸೊ ಅದಕ್ಕಿಂತ ನೆಕ್ಸ್ಟ್ ನಿಮಗೆ ಫ್ಲೋರಿನ್ ಸಫಿಷಿಯೆಂಟ್ಲಿ ಮೈನಸ್ ಐ ಎಫೆಕ್ಟ್ ಕಾಸಿಂಗ್ ಇರೋದ್ರಿಂದ ಇದರದ್ದು ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಇದು OCH3 ತಗೊಂಡ್ರಿ ಅಂತ ಹೇಳಿದ್ರೆ ಇದು ಅಷ್ಟು ಎಲೆಕ್ಟ್ರಾನ್ ವಿಡ್ರಾ ಮಾಡೋದಿಲ್ಲ. ಸೊ therefore this will become weak acid. ಸೊ ಇದೇ ತರ let's see some more examples, right? So consider this example. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ COOH ಅಷ್ಟೇ ಇದೆ ಕಾಮನ್. ಒಂದ್ ಕಡೆ ನಿಮಗೆ H ಇದೆ, ಇನ್ನೊಂದ್ ಕಡೆ CH3 ಇದೆ, ಇನ್ನೊಂದ್ ಕಡೆ C2H5 ಇದೆ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೈನಸ್ ಐ ಎಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್ ಇಲ್ಲ. ಇನ್ಫ್ಯಾಕ್ಟ್ ಇದು C2H5, CH3 ಇವನ್ನೆಲ್ಲ ನೀವು ಪ್ಲಸ್ ಐ ಎಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್ ಮಾಡಬಹುದು. ಮೈನಸ್ ಐ ಎಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್ ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಮಾಡುತ್ತೆ ಅಂದ್ರೆ ರಿವರ್ಸ್ ಆಫ್ ದಟ್ ಇಟ್ ಶುಡ್ ಆಲ್ಸೋ ಬಿ ಟ್ರೂ. ಏನು ಅಂತ ಹೇಳಿದ್ರೆ ಪ್ಲಸ್ ಐ ಎಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್ ಇದೆ ಅಂತ ಹೇಳಿದ್ರೆ ಅದೇನ್ ಮಾಡುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ H+ ತೆಗೆಯೋದನ್ನ ಸ್ವಲ್ಪ ಡಿಫಿಕಲ್ಟ್ ಮಾಡುತ್ತೆ, ಇಲೆಕ್ಟ್ರಾನ್ಸ್ ಅನ್ನ ಪುಷ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ H+ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ therefore ನಿಮ್ಗೆ ಇಲ್ಲಿ ಸ್ಟ್ರಾಂಗ್ ಪ್ಲಸ್ ಐ ಗ್ರೂಪ್ ಬಂತು ಅಂದ್ರೆ ದಟ್ ಬಿಕಮ್ಸ್ ವೀಕ್ ಆಸಿಡ್. ಮೈನಸ್ ಐ ಗ್ರೂಪ್ ದಟ್ ಮೇಕ್ಸ್ ಆಸಿಡ್ ಸ್ಟ್ರಾಂಗರ್, ಪ್ಲಸ್ ಐ ಗ್ರೂಪ್ ಡಿಪೆಂಡಿಂಗ್ ಆನ್ ಇಟ್ಸ್ ಪವರ್ ಇಟ್ ಮೇಕ್ಸ್ ದ ಆಸಿಡ್ ವೀಕರ್. ಸೊ C2H5 ಇದರಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಪ್ಲಸ್ ಐ ಎಫೆಕ್ಟ್ ಕೊಡೋ ಗ್ರೂಪ್ ಇರೋದ್ರಿಂದ ಇದು ವೀಕ್ ಆಗುತ್ತೆ. ನೆಕ್ಸ್ಟ್ ಇದು ಬರುತ್ತೆ, ಇಲ್ಲಿ ನಿಮಗೆ ಯಾವುದು ಪ್ಲಸ್ ಐ ಕೊಡುವಂಥದ್ದು ಗ್ರೂಪ್ ಇಲ್ಲ, ಜಸ್ಟ್ H ಇರೋದ್ರಿಂದ ಇದೇ ಏನಾಗುತ್ತೆ, ದಿಸ್ ವಿಲ್ ಬಿ ಸ್ಟ್ರಾಂಗ್ ಆಸಿಡ್. ಕನ್ಸಿಡರ್ ದಿಸ್ ಎಕ್ಸಾಂಪಲ್, ಒನ್ ಮೋರ್ ಎಕ್ಸಾಂಪಲ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲಾ ಕಡೆ ನಮಗೆ ಕ್ಲೋರಿನ್ ಆಟಮ್ ಇಂದಾನೆ ಮೈನಸ್ ಐ ಎಫೆಕ್ಟ್ ಬರ್ತಾ ಇದೆ. ಬಟ್ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ ಇನ್ ದಿಸ್ ಕೇಸ್ ಜಸ್ಟ್ 1 ಕ್ಲೋರಿನ್ ಆಟಮ್ ವಿ ಹ್ಯಾವ್ ಆನ್ ದ ನೆಕ್ಸ್ಟ್ ಕಾರ್ಬನ್ ಆಟಮ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್. ಇಲ್ಲಿ ನಿಮಗೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಇನ್ ನೆಕ್ಸ್ಟ್ ಕಾರ್ಬನ್ ಆಟಮ್ ಮೇಲೆ 2 ಕ್ಲೋರಿನ್ ಇದೆ, ಇಲ್ಲಿ 3 ಕ್ಲೋರಿನ್ ಇದೆ. ಸೊ ಆಬ್ವಿಯಸ್ಲಿ 3 ಕಡೆ ಕ್ಲೋರಿನ್ ಇದ್ರೂನು ಅಂಡ್ 3 ಕಡೆ ಒಂದೇ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಕ್ಲೋರಿನ್ ಇದ್ರೂನು, ಒಂದೇ ಡಿಸ್ಟೆನ್ಸ್ ಇನ್ ಸೆನ್ಸ್ ಕಾರ್ಬಾಕ್ಸಿಲಿಕ್ ಗ್ರೂಪಿಗೆ ನೆಕ್ಸ್ಟ್ ಕಾರ್ಬನ್ ಆಟಮ್ ಮೇಲೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 3 ಸಚ್ ಗ್ರೂಪ್ಸ್ ನಂಬರ್ ಜಾಸ್ತಿ ಇರೋದ್ರಿಂದ, ನಂಬರ್ ಆಫ್ ಮೈನಸ್ ಐ ಎಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್ಸ್ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ದಿಸ್ ವಿಲ್ ಬಿ ಮೋರ್ ಸ್ಟ್ರಾಂಗರ್.
ಸೊ ಇದು ಸ್ಟ್ರಾಂಗ್ ಆಗುತ್ತೆ, ಅದಕ್ಕಿಂತ ನೆಕ್ಸ್ಟ್ ಇದು ಬರುತ್ತೆ, ಅಂಡ್ ಲೀಸ್ಟ್ ಇಟ್ ವಿಲ್ ಬಿ ದಿಸ್. ಸೊ ಇದನ್ನ ಕ್ಲೋರೋ ಎಸಿಟಿಕ್ ಆಸಿಡ್ ಅಂತ ಕರಿಬಹುದು. ದಿಸ್ ಇಸ್ ಡೈಕ್ಲೋರೋ ಎಸಿಟಿಕ್ ಆಸಿಡ್, ದಿಸ್ ಇಸ್ ಟ್ರೈಕ್ಲೋರೋ ಎಸಿಟಿಕ್ ಆಸಿಡ್. ನಿಮಗೆ ಸಪೋಸ್ ಅದನ್ನ ಹೆಸರದಲ್ಲಿ ಕೊಟ್ಟರು ಅದನ್ನ ಬರ್ಕೊಳ್ಳಿಕ್ಕೆ ಬರಬೇಕು. ಸೊ ಕ್ಲೋರೋ, ಇಲ್ಲಿ ಎಸಿಟಿಕ್ ಆಸಿಡ್ ಅಂದ್ರೆ CH3 ಇರ್ತಿತ್ತು, ಒಂದು ಹೈಡ್ರೋಜನ್ ತೆಗೆದು ಕ್ಲೋರಿನ್ ಹಾಕಿದ್ರೆ ದಟ್ ವಿಲ್ ಬಿ ಕ್ಲೋರೋ ಎಸಿಟಿಕ್ ಆಸಿಡ್, ಡೈಕ್ಲೋರೋ ಎಸಿಟಿಕ್ ಆಸಿಡ್, ಟ್ರೈಕ್ಲೋರೋ ಎಸಿಟಿಕ್ ಆಸಿಡ್. ರೈಟ್, ನೌ ವಿ ಶಾಲ್ ಟೇಕ್ ದ ಎಕ್ಸಾಂಪಲ್ಸ್ ಆಫ್ ಬೇಸಿಕ್ ಸ್ಟ್ರೆಂತ್. ಸೊ ಇಲ್ಲಿ ನೋಡ್ರಿ, ಇದು ನೀವು ಈಸಿಲಿ ಪ್ರೆಡಿಕ್ಟ್ ಮಾಡಬಹುದು. ಎಸಿಡಿಕ್ ಸ್ಟ್ರೆಂತ್ ಯಾವ ತರ ವೇರಿ ಆಗಿದೆ ಅದರ ಬೇಸ್ ಮೇಲೆ ಬೇಸಿಕ್ ಸ್ಟ್ರೆಂತ್ ಯು ಕ್ಯಾನ್ ಪ್ರೆಡಿಕ್ಟ್ ಇಟ್, ಅಂತದೇನು ಕಷ್ಟ ಆಗೋದಿಲ್ಲ. -I ಗ್ರೂಪ್ ಎಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಮಾಡ್ತಾ ಇದೆ ಅಂದ್ರೆ ಪ್ರೆಸೆನ್ಸ್ ಆಫ್ +I ಗ್ರೂಪ್ ಇಟ್ ಇನ್ಕ್ರೀಸಸ್ ಬೇಸಿಕ್ ಕ್ಯಾರೆಕ್ಟರ್. +I ಎಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್ ಇದೆ, ಪವರ್ಫುಲ್ +I ಎಫೆಕ್ಟ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅಂತ ಕಾಂಪೌಂಡ್ಸ್ ಒಳ್ಳೆ ಆಸಿಡ್ ಆಗೋದಿಲ್ಲ, ಬದಲಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅವುಗಳದ್ದು ಅಸಿಡಿಕ್ ಬಿಹೇವಿಯರ್ ಕಡಿಮೆ ಇದೆ ಅಂದ್ರೆ ಅದು ಒಂದೇ ಸ್ಕೇಲ್, ಅಲ್ಟಿಮೇಟ್ಲಿ ಬೇಸಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ. ಸೊ +I ಗ್ರೂಪ್ಸ್ ದೇ ಇನ್ಕ್ರೀಸ್ ಬೇಸಿಕ್ ಕ್ಯಾರೆಕ್ಟರ್. ಸೊ ಜಸ್ಟ್ ಒನ್ ಆರ್ ಟೂ ಎಕ್ಸಾಂಪಲ್ಸ್ ತಗೊಳ್ತೇನೆ. ಸೊ ದೀಸ್ 3 ಎಕ್ಸಾಂಪಲ್ಸ್ ಯು ಕನ್ಸಿಡರ್. ಸೊ ಇಲ್ಲಿ ನೋಡ್ರಿ, ಎಲ್ಲಾ ಕಡೆ ಏನಿದೆ ಅಂತ ಹೇಳಿದ್ರೆ NH2 ಕಾಮನ್ ಇದೆ. ಇನ್ಫ್ಯಾಕ್ಟ್ ಇದನ್ನ ಬೇಕಂದ್ರೆ ನೀವು HNH2 ಅಂತ ಬರ್ಕೊಳ್ಬಹುದು. ಸೊ ಕಂಪ್ಯಾರಿಸನ್ ಈಸಿ ಮಾಡಬೇಕು ಅಂತ ಹೇಳಿದ್ರೆ ಇನ್ ದಿಸ್ ಕೇಸ್ ವಾಟ್ ವಿ ಕ್ಯಾನ್ ಡೂ ಇಸ್ I can write it this way. So ಇಲ್ಲಿ ಬೇಕಂದ್ರೆ ಈ ನೈಟ್ರೋಜನ್ ಗೆ H ಅಂತ ಬರ್ಕೊಂಡು, ಸೊ ದಿಸ್ ಕ್ಯಾನ್ ಬಿ ರಿಪ್ಲೇಸ್ಡ್ ಆಸ್ NH2. ಹೀಗೆ ಮಾಡ್ಕೊಳ್ಬಹುದು. ಈಗ ಕಂಪ್ಯಾರಿಸನ್ ಈಸಿ ಆಗುತ್ತೆ. NH2 ಗೆ ಒಂದ್ ಕಡೆ H ಅಟ್ಯಾಚ್ ಇದೆ, CH3 ಅಟ್ಯಾಚ್ ಇದೆ, ಇನ್ನೊಂದ್ ಕಡೆ C6H5 ಅಟ್ಯಾಚ್ ಇದೆ. ಸೊ ಈಗ ನಮಗೆ ಗೊತ್ತಿದೆ ಏನು ಅಂತ ಹೇಳಿದ್ರೆ ದಿಸ್ ಇಸ್ +I ಎಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್. ಇಲೆಕ್ಟ್ರಾನ್ಸ್ ಅನ್ನ ಈ ಕಡೆ ಪುಷ್ ಮಾಡುತ್ತೆ. ಸೊ ಇದು ನೈಟ್ರೋಜನ್ ಕಾಂಪೌಂಡಿನ ಬೆಸಿಟಿ ಯಾಕೆ ಬಂದಿರುತ್ತೆ ಅಂದ್ರೆ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಆ ಲೋನ್ ಪೇರ್ ಅನ್ನ ಅದು ಬೇರೆದಕ್ಕೆ ಈಸಿಲಿ ಬಿಟ್ ಕೊಟ್ರೆ ಅದು ಬೇಸ್ ಆಗಿ ಆಕ್ಟ್ ಆಗ್ತಿರುತ್ತೆ. ಅಕಾರ್ಡಿಂಗ್ ಟು ಲೆವಿಸ್ ಆಸಿಡ್ ಬೇಸ್ ಕಾನ್ಸೆಪ್ಟ್, ಎಲ್ಲಿ ನಿಮಗೆ ಲೋನ್ ಪೇರ್ ಈಸಿಲಿ ಅವೈಲಬಲ್ ಆಗುತ್ತೆ ಅದು ಒಳ್ಳೆ ಬೇಸ್. ಸೊ ದಟ್ ಕಾನ್ಸೆಪ್ಟ್ ಇಫ್ ಯು ಟೇಕ್, ಇಲ್ಲಿ ನಿಮಗೆ ಇಲೆಕ್ಟ್ರಾನ್ ಪುಷಿಂಗ್ ಗ್ರೂಪ್ ಇರೋದ್ರಿಂದ this nitrogen is this can push the electron density on it towards some other group, so this will be good acid. ಇಲ್ಲಿ ನಿಮಗೆ ಆ ತರದ್ದು ಇಲೆಕ್ಟ್ರಾನ್ ಪುಷ್ ಮಾಡುವಂತದ್ದು ಏನು ಗ್ರೂಪ್ ಇಲ್ಲ, ಸೊ ಹಾಗಾಗಿ ಇದರದ್ದು ಬೇಸಿಕ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ನಿಮ್ಗೆ ಏನಾಗಿದೆ, ಇಲ್ಲಿ C6H5 ಅಂದ್ರೆ ಫಿನೈಲ್ ರಿಂಗ್ ಹಾಕಿದ್ರಿ. ಸೊ ಇದು ಕಂಪೌಂಡ್ ಯಾವುದು ಅಂತ ಹೇಳಿದ್ರೆ ದಿಸ್ ಕಂಪೌಂಡ್ ಇನ್ಫ್ಯಾಕ್ಟ್ ಇಟ್ ಇಸ್ ಅನಿಲಿನ್, ರೈಟ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ -I ಎಫೆಕ್ಟ್. ಇಲ್ಲಿ ಆಕ್ಚುಲಿ ಇನ್ನೊಂದು ರೀಸನ್ ಬರುತ್ತೆ, ಇದರದ್ದು ಬೆಸಿಟಿ ಕಡಿಮೆ ಯಾಕೆ ಅನ್ನೋದಕ್ಕೆ ಇನ್ನೊಂದು ರೀಸನ್ ಬರುತ್ತೆ, ಅದನ್ನ ಮುಂದೆ ನೋಡೋಣ. ಬಟ್ ಈಗ ಈ ರೀಸನ್ ಮೇಲೆ ತಗೊಂಡು ಹೋಗೋದಿತ್ತು ಅಂದ್ರೆ -I ಎಫೆಕ್ಟ್ ಇದು ಕಾಸ್ ಮಾಡೋದ್ರಿಂದ ಇಲೆಕ್ಟ್ರಾನ್ಸ್ ಅನ್ನ ತನ್ನ ಕಡೆ ಎಳ್ಕೊಳ್ಳೋದ್ರಿಂದ ಇದರ ಮೇಲೆ ಅವೈಲಬಿಲಿಟಿ ಆಫ್ ಲೋನ್ ಪೇರ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಸೊ therefore it is least basic among the given compounds. ರೈಟ್, ಇದು ನೋಡ್ರಿ, ಇದು ಒಂದು ಬೇರೆ ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ದಿಸ್ ಇದರದ್ದು ಹೆಸರು ಬೇಕು ಅಂದ್ರೆ ದಿಸ್ ಮಾರ್ಫೋಲಿನ್ ಅಂಡ್ ದಿಸ್ ಕಂಪೌಂಡ್ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಇದು ಪೈಪಿರಿಡಿನ್ ಅಂತ ಕರಿತೇವೆ, ರೈಟ್. ಸೊ ಇದು ಎರಡರಲ್ಲಿ ಡಿಫರೆನ್ಸ್ ನೋಡ್ರಿ, ಇಲ್ಲಿ ಆಕ್ಸಿಜನ್ ಆಟಮ್ ಇಲ್ಲ, ಇಲ್ಲಿ ಆಕ್ಸಿಜನ್ ಆಟಮ್ ಇದೆ. ಸೊ ಇಲ್ಲಿ ಆಕ್ಸಿಜನ್ ಆಟಮ್ ಇರೋದ್ರಿಂದ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ಥ್ರೂ ಸಿಗ್ಮಾ ಬಾಂಡ್ಸ್ ಇದರ ಮೇಲೆ ಸ್ವಲ್ಪ ಇಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಅಂದ್ರೆ ಈ ಬಾಂಡ್ಸ್ ಇಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಇಂಡಕ್ಟಿವ್ ಎಫೆಕ್ಟ್ ಆಕ್ಸಿಜನ್ ಇಂದ -I ಎಫೆಕ್ಟ್ ಬರೋದ್ರಿಂದ ಸೊ ಇದರ ಮೇಲೆ ನಿಮಗೆ ಸ್ವಲ್ಪ ಇಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಸೊ ಇದರದ್ದು ಬೆಸಿಟಿ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಆ ತರದ್ದು ಯಾವುದೂ ಇಲ್ಲ. ಸೊ ಬೇಕಂದ್ರೆ ನೀವು ಇದನ್ನು ನೀವು +I ಎಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್ ಅಂತ ಅನ್ಕೊಳ್ಬಹುದು. ಸೊ ಈ ರಿಂಗ್ ಇಂದ ಇಲೆಕ್ಟ್ರಾನ್ಸ್ ನೈಟ್ರೋಜನ್ ಕಡೆಗೆ ಸ್ವಲ್ಪ ಮಟ್ಟಿಗೆ ಪುಷ್ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಂಡ್ರೆ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ electrons availability ಜಾಸ್ತಿ ಇರುತ್ತೆ, it can act as good base. Right, next, stability of carbocations, very important. ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಇದರ ಬೇಸ್ ಮೇಲೆ ಕೇಳಲಿಕ್ಕೆ ಬರುತ್ತೆ. ಅಂಡ್ ಇದು ಒಂದೊಂದು ತಿಳ್ಕೊಂಡ್ರಿ ಅಂದ್ರೆ ಉಳಿದಿದ್ದೆಲ್ಲ ಅಪ್ಲಿಕೇಶನ್ಸ್ ಈಸಿಲಿ ಮಾಡಬಹುದು. ಅಫ್ಕೋರ್ಸ್ ಆಸಿಡ್ ಬೇಸ್ ಮೇಲೂ ಸಾಕಷ್ಟು ಕ್ವಶನ್ಸ್ ಬರ್ತದೆ, ಬಟ್ ಅದನ್ನ ಬೇಕಂದ್ರೆ ನಾವು ಆಸಿಡ್ ಬೇಸ್ ಅಂತ ಸಪರೇಟ್ ಕನ್ಸಿಡರ್ ಮಾಡಿದಾಗ ಅಲ್ಲಿ ನೋಡಬಹುದು. ನಾವು ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಲೆಟ್ಸ್ ಕನ್ಸಿಡರ್ ಮೋರ್ ಎಕ್ಸಾಂಪಲ್ಸ್ ಹಿಯರ್. ಇಲ್ಲಿ ನೋಡೋಣ. ಫಸ್ಟ್, ಹೇಗೆ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್ಸ್ ಇಟ್ ಇಸ್ ಅಫೆಕ್ಟೆಡ್ ಬೈ ಇಂಡಕ್ಟಿವ್, ದಟ್ ಪಾರ್ಟ್ ಇಟ್ ಶುಡ್ ಬಿ ಸೀನ್. ಕಾರ್ಬೋಕ್ಯಾಟಯಾನ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ಕಾರ್ಬೋಕ್ಯಾಟಯಾನ್ ಅಂದ್ರೆ ಕಾರ್ಬನ್ ಆಟಮ್ ಬ್ಯಾರಿಂಗ್ ಪಾಸಿಟಿವ್ ಚಾರ್ಜ್, ಆ ತರದಿತ್ತು ಅಂತ ಹೇಳಂದ್ರೆ ದೆನ್ ಇಟ್ ವಿಲ್ ಬಿ ಕಾಲ್ಡ್ ಅಸ್ ಕಾರ್ಬೋಕ್ಯಾಟಯಾನ್. ನಾವು ಆನ್ ದಿಸ್ ಕಾರ್ಬೋಕ್ಯಾಟಯಾನ್ ಹೀಗೆ ನಿಮಗೆ ಲಿಂಕ್ಡ್ ಗ್ರೂಪ್ಸ್ ಅವು ಇಲೆಕ್ಟ್ರಾನ್ ಪುಷಿಂಗ್ ಇತ್ತು ಅಂತ ಇಟ್ಕೊಳ್ರಿ. ಇಲೆಕ್ಟ್ರಾನ್ ಪುಷಿಂಗ್ ಇನ್ ದ ಸೆನ್ಸ್ +I ಎಫೆಕ್ಟ್ ಇಂಡ್ಯೂಸಿಂಗ್, ಇದು +I ಎಫೆಕ್ಟ್ ಕೊಡ್ತಾ ಇದೆ, ಇದು +I ಎಫೆಕ್ಟ್ ಕೊಡ್ತಾ ಇದೆ, ಇದು +I ಎಫೆಕ್ಟ್ ಕೊಡ್ತಾ ಇದೆ ಅಂತ ಅನ್ಕೊಳ್ರಿ. ಅವಾಗ ಏನಾಗುತ್ತೆ, ಇದು ಪ್ಲಸ್ ಚಾರ್ಜ್ ಇರುವ ಕಾರ್ಬನ್ ಆಟಮ್ ಇಲೆಕ್ಟ್ರಾನ್ ಡೆಫಿಷಿಯಂಟ್ ಇರೋದ್ರಿಂದ ಇಲ್ಲಿಂದ ನಿಮ್ಗೆ ಇಲೆಕ್ಟ್ರಾನ್ಸ್ ಪುಷ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸೊ ಯು ಕ್ಯಾನ್ ಸೇ ದಟ್ ಸ್ಟೆಬಿಲೈಸಸ್ ದಿಸ್ ಕಾರ್ಬೋಕ್ಯಾಟಯಾನ್. ಸೊ ಇಲ್ಲಿ ದಿಸ್ ಕಾರ್ಬನ್ ಆಟಮ್ ಇಟ್ ಇಸ್ ಡಿವೈಡ್ ಆಫ್ ಇಲೆಕ್ಟ್ರಾನ್ಸ್ ಇಲ್ಲ, ನಿಮ್ಗೆ ಇಲೆಕ್ಟ್ರಾನ್ ಪುಷಿಂಗ್ ಗ್ರೂಪ್ಸ್ ಇದೆ ಅಂತ ಹೇಳಿದ್ರೆ ಆವಾಗ ಈ ಇಲೆಕ್ಟ್ರಾನ್ ಪುಷಿಂಗ್ ಗ್ರೂಪ್ಸ್ ಏನ್ ಮಾಡುತ್ತೆ ಅಂದ್ರೆ ಇದು ಚಾರ್ಜ್ ಅನ್ನ ತಕ್ಕ ಮಟ್ಟಿಗೆ ಸ್ಟೆಬಿಲೈಸ್
ಚಾರ್ಜ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಬೈ ಪುಷಿಂಗ್ ಇಲೆಕ್ಟ್ರಾನ್ಸ್. ಸೊ ದೇರ್ ಫೋರ್ ಇಲೆಕ್ಟ್ರಾನ್ ಪುಷಿಂಗ್ ಗ್ರೂಪ್ಸ್ ಆರ್ ಪ್ಲಸ್ ಐ ಗ್ರೂಪ್ಸ್ ಅವು ಏನ್ ಮಾಡ್ತವೆ ಅಂತ ಹೇಳಿದ್ರೆ they stabilize the carbocation. Whereas the reverse effect ನೋಡಿದ್ರೆ ಅಂತ ತಿಳ್ಕೊಳ್ರಿ, ಇದು ಮೊದಲೇ ಡಿವೈಡ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಪ್ಲಸ್ ಚಾರ್ಜ್ ಇದೆ, ಅಂಥದ್ರಲ್ಲಿ ನೀವು ಮೈನಸ್ ಐ ಎಫೆಕ್ಟಿಂಗ್ XYZ ಈ ತರದ ಮೈನಸ್ ಐ ಎಫೆಕ್ಟಿಂಗ್ ಗ್ರೂಪ್ ಹಾಕಿದ್ರಿ ಅಂತ ಹೇಳಿದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಕಾರ್ಬನ್ ಇಂದ ಎಲೆಕ್ಟ್ರಾನ್ಸ್ ಅನ್ನು ವಿಡ್ರಾ ಮಾಡಿ ಕಾರ್ಬನ್ ಮೇಲೆ ಮತ್ತೂ ಪಾಸಿಟಿವ್ ಚಾರ್ಜ್ ಇನ್ಕ್ರೀಸ್ ಆಗುವಂತದ್ದು ಮಾಡುತ್ತೆ. ದಟ್ಸ್ ಡಿಸ್ಟೆಬಿಲೈಸಸ್. ಈ ಪಾಸಿಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರೆ ಎನಿಥಿಂಗ್ ದಟ್ ರೆಡ್ಯೂಸಸ್ ಪಾಸಿಟಿವ್ ಚಾರ್ಜ್ ದಟ್ ಸ್ಟೆಬಿಲೈಸಸ್ ದ ಸಿಸ್ಟಮ್. ಸೊ ಇಲ್ಲಿ ಏನಾಗುತ್ತೆ, ಉಲ್ಟಾ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಇದೆ ಮತ್ತು ಈ ಗ್ರೂಪ್ಸ್ ಪಾಸಿಟಿವ್ ಚಾರ್ಜ್ ಅನ್ನು ಜಾಸ್ತಿ ಮಾಡೋ ಕಡೆನೇ ಟೆಂಡೆನ್ಸಿ ತೋರಿಸುತ್ತೆ. ದಟ್ಸ್ ಹೌ ಡಿಸ್ಟೆಬಿಲೈಸೇಷನ್ ಅಕರ್ಸ್. ಮೈನಸ್ ಐ ಗ್ರೂಪ್ಸ್ ಇದೆ ಅಂತ ಹೇಳಿದ್ರೆ ದಟ್ ಡಿಸ್ಟೆಬಿಲೈಸಸ್ ಕಾರ್ಬೋಕ್ಯಾಟೈನ್. ರೈಟ್, ನಾವು ಲೆಟ್ ಅಸ್ ಡೈರೆಕ್ಟ್ಲಿ ಕಮ್ ಟು ಎಕ್ಸಾಂಪಲ್ಸ್. ಇದಂತೂ ಬೇಕೇ ಬೇಕು, ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು. ಸ್ಟ್ರೈಟ್ ಅವೇ KCT ಇಲ್ಲಿ ಬರ್ಬೋದಾದಂಥದ್ದು ಬಂದಿರುವಂತಹ ಕ್ವಶನ್ ಎಂದು ಕೇಳಿರಬಹುದು. ಇನ್ನೊಂದ್ರೆ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್ಸ್. ಇದು ಕಾರ್ಬೋಕ್ಯಾಟಯಾನ್ ಏನಿದೆ ಅಂತ ಹೇಳಿದ್ರೆ ದಿಸ್ ಇಸ್ ಟರ್ಷರಿ ಕಾರ್ಬೋಕ್ಯಾಟಯಾನ್. ಯಾಕೆ ಅಂದ್ರೆ ದಿಸ್ ಕಾರ್ಬನ್ ಆಟಮ್, ಟರ್ಷರಿ ಯಾವುದಕ್ಕಂತೇವೆ ಅಂದ್ರೆ ಕಾರ್ಬನ್ ಆಟಮ್ಗೆ ಮತ್ತೆ 3 ಕಾರ್ಬನ್ ಆಟಮ್ ಅಟ್ಯಾಚ್ ಇದ್ರೆ ಡೈರೆಕ್ಟ್ಲಿ ದಟ್ ವಿಲ್ ಬಿ ಕಾಲ್ಡ್ ಅಸ್ ಟರ್ಷರಿ ಕಾರ್ಬೋಕ್ಯಾಟಯಾನ್ ಆರ್ ಟರ್ಷರಿ ಕಾರ್ಬನ್ ಆಟಮ್. ಸೊ ಅಂತಹ ಕಾರ್ಬನ್ ಆಟಮ್ ಮೇಲೆ ಪ್ಲಸ್ ಚಾರ್ಜ್ ಇರೋದ್ರಿಂದ ದಿಸ್ ಇಸ್ ಟರ್ಷರಿ ಕಾರ್ಬೋಕ್ಯಾಟಯಾನ್. ಸೊ ಟರ್ಷರಿ ಕಾರ್ಬೋಕ್ಯಾಟಯಾನ್ ಇಟ್ ಇಸ್ ಮೋರ್ ಸ್ಟೇಬಲ್. ಯಾಕಂದ್ರೆ 3 ನಿಮಗೆ ಪ್ಲಸ್ ಎಫೆಕ್ಟ್ ಕೊಡುವಂತ ಗ್ರೂಪ್ ಇರುತ್ತೆ ದ್ಯಾನ್ ಸೆಕೆಂಡರಿದಲ್ಲಿ ಹಾಗೆ ಇಲೆಕ್ಟ್ರಾನ್ ಕೊಡುವಂಥದ್ದು ಪ್ಲಸ್ ಎಫೆಕ್ಟ್ ಕೊಡುವಂಥದ್ದು 2 ಗ್ರೂಪ್ ಇರುತ್ತೆ ದ್ಯಾನ್ ಪ್ರೈಮರಿ ಕಾರ್ಬೋಕ್ಯಾಟಯಾನ್ ದ್ಯಾನ್ ಮಿಥೈಲ್ದಲ್ಲಿ ತಗೊಂಡ್ರೆ ನಿಮಗೆ 3 ಗ್ರೂಪ್ಸ್ H. ಅವು ಯಾವುದು ನಿಮಗೆ ಎಲೆಕ್ಟ್ರಾನ್ಸ್ ಪುಷಿಂಗ್ ಪ್ಲಸ್ ಎಫೆಕ್ಟ್ ಕೊಡುವಂಥದ್ದಲ್ಲ, H ಅನ್ನ ರೆಫರೆನ್ಸ್ ಅಂತ ತಗೊಂಡ್ಬಿಡ್ತೇವೆ. ಸೊ ಹಾಗಾಗಿ ಇದು ಏನಾಗುತ್ತೆ ಅಂದ್ರೆ ದಿಸ್ ವಿಲ್ ಬಿ ಲೀಸ್ಟ್ ಸ್ಟೇಬಲ್. ಟರ್ಷರಿ ಕಾರ್ಬೋಕ್ಯಾಟಯಾನ್ಸ್ ದೇ ವಿಲ್ ಬಿ ಮೋಸ್ಟ್ ಸ್ಟೇಬಲ್ and this is very important order, stability order of carbocations. Tertiary is highly stable, then secondary, then primary, and least is methyl group. Okay, now let's consider more examples. See, consider this example. So ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ನಿಮಗೆ ಇರುವಂತದ್ದು ಮತ್ತೆ CH2+ ಒಂದು ಕಾರ್ಬೋಕ್ಯಾಟಯಾನ್ ಇದೆ. ಆಫ್ ಕೋರ್ಸ್ ಎಲ್ಲಾ ಕಡೆನೂ ಇದು ಪ್ರೈಮರಿ, ಅದು ಒಂದು ಪಾಯಿಂಟ್ ನೋಡ್ಕೊಳ್ರಿ. ಅಂದ್ರೆ ಇದು ಕೂಡ ಪ್ರೈಮರಿ, ಇದು ಕೂಡ ಪ್ರೈಮರಿ, ಇದು ಕೂಡ ಪ್ರೈಮರಿ. ಈಗ ಯಾವ ಫ್ಯಾಕ್ಟರ್ ಮೇಲೆ ಸ್ಟೆಬಿಲಿಟಿ ಡಿಸೈಡ್ ಆಗುತ್ತೆ ನೋಡ್ರಿ. ಸೊ ನೆಕ್ಸ್ಟ್ ಅಟ್ಯಾಚ್ ಇರುವಂತದ್ದು ಪ್ರತಿಯೊಂದು ಕಡೆ CH2ನೇ ಇದೆ. ಬಟ್ ಆ CH2 ಗ್ರೂಪ್ಗೆ ಒಂದ್ ಕಡೆ F ಅಟ್ಯಾಚ್ ಇದೆ, ಇನ್ನೊಂದ್ ಕಡೆ Cl ಅಟ್ಯಾಚ್ ಇದೆ, ಇನ್ನೊಂದ್ ಕಡೆ Br ಅಟ್ಯಾಚ್ ಇದೆ. ಸೊ ಡಿಫ್ರೆನ್ಸ್ ಬರ್ತಾ ಇರೋದು ಎಲ್ಲಿ ಅಂತ ಹೇಳಿದ್ರೆ ಈ ಗ್ರೂಪ್ಸ್ ಅಟ್ಯಾಚ್ಡ್ ಏನಿದೆ ಅದರಲ್ಲಿ, ಅಂಡ್ ಅಫ್ ಕೋರ್ಸ್ ಅವುಗಳ ಮೈನಸ್ ಐ ಇಫೆಕ್ಟ್ ಇಂಡ್ಯೂಸಿಂಗ್ ಪವರ್ ಅಲ್ಲಿ. ಅಂಡ್ ವಿ ನೋ ಮೈನಸ್ ಐ ಗ್ರೂಪ್ಸ್ ಲಿಸ್ಟ್ ಇಂದ ಗೊತ್ತಿದೆ. F ಏನ್ ಮಾಡುತ್ತೆ ಅಂದ್ರೆ ಹೈಯೆಸ್ಟ್ ಮೈನಸ್ ಐ ಎಫೆಕ್ಟ್ ಕಾಸ್ ಮಾಡುತ್ತೆ. ಸೊ ಹೈಯೆಸ್ಟ್ ಮೈನಸ್ ಐ ಎಫೆಕ್ಟ್ ಕಾಸ್ ಮಾಡುತ್ತೆ ಅಂತ ಹೇಳಿದ್ರೆ ಇದರಿಂದ ಮತ್ತು ಇಲೆಕ್ಟ್ರಾನ್ಸ್ ಅನ್ನು ವಿಡ್ರಾ ಮಾಡುತ್ತೆ. ದಟ್ ಪವರ್ ಇಟ್ ಇಸ್ ಮ್ಯಾಕ್ಸಿಮಮ್ ಫಾರ್ F. ಸೊ ಇದು ನಿಮಗೆ ಲೀಸ್ಟ್ ಸ್ಟೇಬಲ್ ಆಗುತ್ತೆ. ದೋ ದಿಸ್ ಡಿಸ್ಟೆಬಿಲೈಸಸ್ ದ ಸಿಸ್ಟಮ್, ಡಿಸ್ಟೆಬಿಲೈಸ್ ಮಾಡುತ್ತೆ ಈ ಕಾರ್ಬೋಕ್ಯಾಟಯಾನ್ ಅನ್ನ. ಬಟ್ ಕೊಟ್ಟಿರೋ ಕಾರ್ಬೋಕ್ಯಾಟಯಾನ್ ಅಲ್ಲಿ ಇದರದ್ದು ಪವರ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಕಂಪ್ಯಾರಿಟಿವ್ಲಿ, ಸೊ ಇದು ಏನಾಗುತ್ತೆ ಅಂದ್ರೆ ಇವು 3ರಲ್ಲಿ ದಿಸ್ ಕಾರ್ಬೋಕ್ಯಾಟಯಾನ್ ಇಟ್ ವಿಲ್ ಬಿ ಮೋರ್ ಸ್ಟೇಬಲ್. ಸಿ ದಿಸ್ ಇಸ್ ಬೇಸ್ಡ್ ಆನ್ ಪವರ್ ಆಫ್ ಮೈನಸ್ ಐ ಎಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್ ಏನಿದೆ ಅದರದ್ದು ಪವರ್ ಬೇರೆ ಇರೋದ್ರಿಂದ ಏನ್ ಚೇಂಜ್ ಆಗಿದೆ ಅದನ್ನ ಇಲ್ಲಿ ನೋಟ್ ಮಾಡಿದ್ದೀನಿ. ಪವರ್ ಚೇಂಜ್ ಇರೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ ಸ್ಟೆಬಿಲಿಟಿ ವೇರಿಯೇಷನ್ ಆಗಿದೆ. ನಾವು ಕನ್ಸಿಡರ್ ದಿಸ್. ಸೊ ಇಲ್ಲಿ ನಿಮಗೆ ಇದು 1 2 3 4 5 ಕಾರ್ಬನ್ ಐಟಮ್ಸ್ ಎಲ್ಲ ಕಡೆನೂ 1 2 3 4 5 ಕಾರ್ಬನ್ ಐಟಮ್ಸ್ ಎಲ್ಲ ಕಡೆ 5 ಕಾರ್ಬನ್ ಐಟಮ್ಸ್ ಕಂಪೌಂಡ್ ಇದೆ, ರೈಟ್. ಎಲ್ಲ ಕಡೆನೂ ಅಗೇನ್ ಮತ್ತೆ ಪ್ರೈಮರಿ ಕಾರ್ಬೋಕ್ಯಾಟಯಾನ್. ಎಲ್ಲಾ ಕಡೆ ಇರುವಂತಹ ಗ್ರೂಪ್ ಫ್ಲೋರಿನ್ನೇ, ಎಕ್ಸ್ಟ್ರಾ ಗ್ರೂಪ್ ಸಪರೇಟ್ ಗ್ರೂಪ್ ಇರುವಂತದ್ದು ಫ್ಲೋರಿನ್ನೇ. ಬಟ್ ಸ್ಟಿಲ್ ವೇರಿಯೇಷನ್ ಇದೆ, ಸ್ಟೆಬಿಲಿಟಿ ವೇರಿಯೇಷನ್ ಇದೆ. ಸೊ ಇದು ಯಾಕೆ ನೋಡ್ರಿ, ಯಾಕೆ ಅಂತ ನೋಡಿದ್ರೆ ಪೊಸಿಷನ್ ಆಫ್ ಫ್ಲೋರಿನ್ ಆಟಮ್ ಇಟ್ ಇಸ್ ಡಿಫರೆಂಟ್ ಇನ್ ಎವ್ರಿ ಕೇಸ್. ಇಲ್ಲಿ ನಿಮಗೆ ಹತ್ರ ಇದೆ, ಸೆಕೆಂಡ್ ಕಾರ್ಬನ್ ಆಟಮ್ ಮೇಲೆನೆ ಫ್ಲೋರಿನ್ ಇದೆ, ಇಲ್ಲಿ ಥರ್ಡ್ ಕಾರ್ಬನ್ ಆಟಮ್ ಮೇಲಿದೆ, ಇಲ್ಲಿ ಫೋರ್ತ್ ಕಾರ್ಬನ್ ಆಟಮ್ ಮೇಲಿದೆ. ಅಂಡ್ ವಿ ನೋ ದ ಫ್ಯಾಕ್ಟ್ ದಟ್ ಇಂಡಕ್ಟಿವ್ ಇಫೆಕ್ಟ್ ಇಟ್ ಇಸ್ ಡಿಸ್ಟೆನ್ಸ್ ಡಿಪೆಂಡೆಂಟ್. ಇಲ್ಲಿ ನಿಮಗೆ ಕಾರ್ಬೋಕ್ಯಾಟಯಾನ್ಗೆ ಹತ್ರದಲ್ಲಿ ಇರೋದ್ರಿಂದ ಇದೇನ್ ಮಾಡುತ್ತೆ ಅಂದ್ರೆ ಮೋರ್ ಇಫೆಕ್ಟಿವ್ಲಿ ಇದರಿಂದ ಎಲೆಕ್ಟ್ರಾನ್ಸ್ ಅನ್ನ ವಿಡ್ರಾ ಮಾಡುತ್ತೆ. ಸೊ ಹಾಗಾಗಿ ಇದು ಪ್ಲಸ್ ಚಾರ್ಜ್ ಇದೆ ಮತ್ತು ಇದು ಎಲೆಕ್ಟ್ರಾನ್ಸ್ ಅನ್ನು ವಿಡ್ರಾ ಮಾಡಿ ಪ್ಲಸ್ ಚಾರ್ಜ್ ಅನ್ನ ಮತ್ತು ಇನ್ಕ್ರೀಸ್ ಮಾಡುತ್ತೆ. ಹೀಗಾಯ್ತು ಅಂದ್ರೆ ಸಿಸ್ಟಮ್ ಇಟ್ ಗೆಟ್ಸ್ ಡಿಸ್ಟೆಬಿಲೈಸ್. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋ ನಿಮಗೆ 3 ಎಕ್ಸಾಂಪಲ್ ಅಲ್ಲಿ ಮ್ಯಾಕ್ಸಿಮಮ್ ಡಿಸ್ಟೆಬಿಲೈಸೇಷನ್ ಇಲ್ಲಿ ಆಗುತ್ತೆ. ದಿಸ್ ವಿಲ್ ಬಿ ಲೀಸ್ಟ್ ಸ್ಟೇಬಲ್. ಇಲ್ಲಿ ರಿಲೇಟಿವ್ಲಿ ನಿಮಗೆ ಇವೆರಡಕ್ಕೆ ಕಂಪೇರ್ ಮಾಡಿದ್ರೆ ಫ್ಲೋರಿನ್ ಆಟಮ್ ದೂರ ಇರೋದ್ರಿಂದ ಅದರದ್ದು ಇಫೆಕ್ಟ್, ಈ ಪಾಸಿಟಿವ್ ಚಾರ್ಜ್ ಇಂಡ್ಯೂಸ್ ಮಾಡುವಂತ ಇಫೆಕ್ಟ್ ಅಷ್ಟು ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಿಮಗೆ ಸ್ವಲ್ಪ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಿಮಗೆ ವೇರಿ ಆಗ್ತಾ ಇರೋದು ಪವರ್ ಆಫ್ ದ ಮೈನಸ್ ಐ ಇಫೆಕ್ಟ್ ಕಾಸಿಂಗ್ ಗ್ರೂಪ್ ಇಟ್ ಇಸ್ ಸೇಮ್ ಇದೆ, ಬಟ್ ಡಿಸ್ಟೆನ್ಸ್ ಬೇರೆ ಇರೋದ್ರಿಂದ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ಟೆಬಿಲಿಟಿ ಆರ್ಡರ್ ಚೇಂಜ್ ಆಗಿದೆ. ನೆಕ್ಸ್ಟ್ ಐ ಶಾಲ್ ಸಿ ಒನ್ ಮೋರ್.
ನೋಡ್ರಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿಯೂ ಮತ್ತೆ ಎಲ್ಲ ಕಡೆ ಪ್ರೈಮರಿ ಕಾರ್ಬೋಕ್ಯಾಟಯಾನ್ CH2 ಪ್ಲಸ್ ಇದು ಹೀಗೆ ಬರ್ದಿದ್ದೇನೆ ಅಂದ್ರೆ ಬಾಂಡ್ ಲೈನ್ ನೋಟೇಷನ್ದಲ್ಲಿ ಅಂಡರ್ಸ್ಟುಡ್ ದಟ್ ಇಟ್ ಇಸ್ CH2 ಪ್ಲಸ್ ರೈಟ್. ಸೊ ನೆಕ್ಸ್ಟ್ ಎಲ್ಲ ಕಡೆ CH2 ಇದೆ, ಇಮಿಡಿಯೇಟ್ಲಿ ಅದಕ್ಕೆ ಅಟ್ಯಾಚ್ಡ್ ಇರೋದು CH2 ಇದೆ. ಮೂರನೇ ಕಾರ್ಬನ್ ಆಟಮ್ ಮೇಲೆ ಇದು 1 ಅಂತ ತಗೊಂಡ್ರೆ 1 2 3 ಥರ್ಡ್ ಕಾರ್ಬನ್ ಆಟಮ್ ಮೇಲೆ ಎವ್ರಿವೇರ್ ಯು ಹ್ಯಾವ್ ಕ್ಲೋರಿನ್ ಗ್ರೂಪ್ಸ್ ಇಟ್ ಸೆಲ್ಫ್. ಇಲ್ಲಿಯೂ ಕ್ಲೋರಿನ್ ಗ್ರೂಪ್ ಇದೆ, ಇಲ್ಲಿಯೂ ಕ್ಲೋರಿನ್ ಗ್ರೂಪ್ ಇದೆ, ಕೋರ್ಸ್ ಇಲ್ಲಿ ಇಲ್ಲ. ಸೊ ಕ್ಲೋರಿನ್ ಗ್ರೂಪ್ ರೈಟ್. ಸೊ ಇಲ್ಲಿ ಈಗೇನಾಯ್ತು ಅಂತ ಹೇಳಂದ್ರೆ ಪವರ್ ಕ್ಲೋರಿನ್ ಇರೋದ್ರಿಂದ ಪವರ್ ಆಫ್ ದ ಗ್ರೂಪ್ ಸೇಮ್ ಆಯ್ತು. ಎಲ್ಲ ಕಡೆ ಸೆಕೆಂಡ್ ಕಾರ್ಬನ್ ಆಟಮ್ ಮೇಲೆ ಇರೋದ್ರಿಂದ ಡಿಸ್ಟೆನ್ಸ್ ಸೇಮ್ ಆಯ್ತು. ಬಟ್ ಇಲ್ಲಿ ನಿಮಗೆ ಸ್ಟೆಬಿಲಿಟಿ ಆರ್ಡರ್ ಚೇಂಜ್ ಆಗ್ತಿರುವಂಥದ್ದು ಇಟ್ ಈಸ್ ಬಿಕಾಸ್ ಆಫ್ ನಂಬರ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ಯು ಹ್ಯಾವ್ 3 ಕ್ಲೋರೋ ಗ್ರೂಪ್ಸ್, 3 ಕ್ಲೋರೋ ಗ್ರೂಪ್ಸ್ ಇರೋದ್ರಿಂದ ಸೊ ದೇ ಕ್ಯಾನ್ ಇಫೆಕ್ಟಿವ್ಲಿ ಡಿಸ್ಟೆಬಿಲೈಸ್ ದಿಸ್ ಸಿಸ್ಟಮ್. ವಿಡ್ರಾ ಮಾಡಿಕೊಂಡು ಮತ್ತು ಪ್ಲಸ್ ಚಾರ್ಜ್ ಅನ್ನ ಇದರ ಮೇಲೆ ಜಾಸ್ತಿ ಮಾಡಲಿಕ್ಕೆ ಟೆಂಡೆನ್ಸಿ ತೋರಿಸ್ತದೆ. ಸೊ ದಟ್ ಫಾರ್ ದಿಸ್ ಶುಡ್ ಬಿ ಲೀಸ್ಟ್ ಸ್ಟೇಬಲ್. ಇಲ್ಲಿ ನಿಮಗೆ ಆ ಥರದ್ದು ಯಾವುದು ಗ್ರೂಪ್ಸ್ ಇಲ್ಲ, ಆ ಥರದ ಗ್ರೂಪ್ಸ್ ಇಲ್ಲದೆ ಇರೋದ್ರಿಂದ ಇದೇನಾಗುತ್ತೆ ಅಂದ್ರೆ ದಿಸ್ ವಿಲ್ ಬಿ ಮೋಸ್ಟ್ ಸ್ಟೇಬಲ್. ಸೊ ಇಲ್ಲಿ ಇಂಡಕ್ಟಿವ್ ಇಫೆಕ್ಟ್ ಇದ್ದಾಗ ಅದು ಹೇಗೂ ಬರಬಹುದು. ಪವರ್ ಆಫ್ ದ ಗ್ರೂಪ್ ಇಂದಾನು ಇಂಡಕ್ಟಿವ್ ಇಫೆಕ್ಟ್ ಆರ್ಡರ್ ಆಫ್ ಸ್ಟೆಬಿಲಿಟಿ ಚೇಂಜ್ ಮಾಡಬಹುದು, ಡಿಸ್ಟೆನ್ಸ್ ಇಂದಾನು ಮಾಡಬಹುದು, ನಂಬರ್ ಇಂದಾನು ಮಾಡಬಹುದು. ನಾವು ನೆಕ್ಸ್ಟ್ ಇಲ್ಲಿ ಈಗ ಹಿಂದಿನ 3 ಎಕ್ಸಾಂಪಲ್ಸ್ ಏನು ತಗೊಂಡಿದ್ದೆ ಅಲ್ಲಿ ಐದರ್ ಪವರ್ ಆದ್ರೂ ವೇರಿ ಆಗಿತ್ತು, ಆರ್ ಡಿಸ್ಟೆನ್ಸ್ ಆರ್ ಸೇ ನಂಬರ್. ಸಪೋಸ್ ಯಾವ್ದಾದ್ರು ಒಂದು ಎಕ್ಸಾಂಪಲ್ ನಲ್ಲಿ ನಿಮಗೆ 2 ವೇರಿಯೇಷನ್ ಆಗಿದೆ ಅಥವಾ 3 ವೇರಿಯೇಷನ್ ಆಗಿದೆ, ಆವಾಗ ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು? ದಟ್ ಈಸ್ ಯೂಶುವಲಿ ಗಿವನ್ ಬೈ DNP ರೂಲ್. ಸೊ ಪ್ರೊಬಾಬಲಿ ಇದು ನಿಮ್ಗೆ ಸೆಕೆಂಡ್ PUC ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕಲ್ತಿರ್ಲಿಕ್ಕಿಲ್ಲ, ಬಟ್ ನೀಟ್ ಎಕ್ಸಾಮ್ದಲ್ಲಿ ಅಥವಾ ಅದರ್ ಹೈಯರ್ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ನಿಮ್ಗೆ ಇದರ ರಿಲೇಟೆಡ್ ಕ್ವಶನ್ಸ್ ಇದೆ. ಸೊ DNP ವೆರಿ ಸಿಂಪಲ್. ಏನು ಅಂತ ಹೇಳಿದ್ರೆ ಫಸ್ಟ್ ಪ್ರಯಾರಿಟಿ ಡಿಸ್ಟೆನ್ಸಿಗೆ ಕೊಡ್ರಿ, 2ನೇ ಪ್ರಯಾರಿಟಿ ನಂಬರಿಗೆ ಕೊಡ್ರಿ, 3ನೇ ಪ್ರಯಾರಿಟಿ ಪವರಿಗೆ ಕೊಡ್ರಿ ಅಂತ ಹೇಳುತ್ತೆ. ನಿಮಗೆ ಎಲ್ಲದೂ ವೇರಿಯೇಷನ್ ಆಗ್ತಾ ಇದೆ ಅಥವಾ ಮೋರ್ ದನ್ 1 ಫ್ಯಾಕ್ಟರ್ ವೇರಿಯೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ಪ್ರಯಾರಿಟಿ ಇಟ್ ಶುಡ್ ಬಿ ಗಿವನ್ ಟು ಡಿಸ್ಟೆನ್ಸ್, ದೆನ್ ಯು ಕ್ಯಾನ್ ಗಿವ್ ಇಟ್ ಟು ನಂಬರ್, ದೆನ್ ಯು ಕ್ಯಾನ್ ಗಿವ್ ಇಟ್ ಟು ಪವರ್. ಸೊ ಹಾಗೆ ಇದು ರೂಲ್ ಅಪ್ಲಿಕೇಬಲ್ ಆಗುತ್ತೆ ವಿತ್ 1 or 2 ಎಕ್ಸಾಂಪಲ್ಸ್ ವಿ ಶಲ್ ಸಿ ಕ್ವಿಕ್ಲಿ. ನೋಡಿ ದೀಸ್ ಟು ಯು ಕಂಪೇರ್. ಸೊ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇದಂತೂ ಪ್ರೈಮರಿ ಕಾರ್ಬೋಕ್ಯಾಟಯಾನ್ ಆಯಿತು ರೈಟ್. ಇಫೆಕ್ಟ್ ಮೈನಸ್ ಇಫೆಕ್ಟ್ ಕಾಸಿಂಗ್ ಗ್ರೂಪ್ ಇಲ್ಲಿ ನೈಟ್ರೋ ಗ್ರೂಪ್ ಇದೆ, ಬಟ್ ಇಲ್ಲಿ ನಿಮ್ಗೆ ಇರುವಂತದ್ದು ಫ್ಲೋರಿನ್ ರೈಟ್. ಡಿಸ್ಟೆನ್ಸ್ ವೈಸ್ ನೋಡ್ರಿ, ಡಿಸ್ಟೆನ್ಸ್ ಇದು ಇಮಿಡಿಯೇಟ್ಲಿ ನೆಕ್ಸ್ಟ್ ಕಾರ್ಬನ್ ಆಟಮ್ ಇದೆ, ಇದು ನೆಕ್ಸ್ಟ್ ಕಾರ್ಬನ್ ಆಟಮ್ ಮೇಲೆ ಇಲ್ಲ, ಅದಕ್ಕೂ ನೆಕ್ಸ್ಟ್ ಕಾರ್ಬನ್ ಆಟಮ್ ಮೇಲೆ ಇದೆ. ನೀವು ಜಸ್ಟ್ ಪವರ್ ಮೇಲೆ ತಗೊಂಡ್ರಿ ಅಂತ ಹೇಳಿದ್ರೆ ಇದರದ್ದು -I ಕಾಸಿಂಗ್ ಪವರ್ ಜಾಸ್ತಿ ಇರುತ್ತೆ ದನ್ ದಿಸ್. ಸೊ ಇದು -I ಕಾಸಿಂಗ್ ಪವರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಇದು ನಿಮ್ಗೆ ಜಾಸ್ತಿ ಡಿಸ್ಟೆಬಿಲೈಸ್ ಆಗಬೇಕಾಗಿತ್ತು, ಇದ್ರದ್ದು ಸ್ಟೆಬಿಲಿಟಿ ಕಡಿಮೆ ಆಗಬೇಕಾಗಿತ್ತು. ಬಟ್ ನಾನು ಇಲ್ಲಿ ಆರ್ಡರ್ ಏನು ತೋರಿಸಿದ್ದೇನೆ ಅಂತ ಹೇಳಿದ್ರೆ ಇದು ಫ್ಲೋರಿನ್ ಕಾಂಪೌಂಡೇ ಲೀಸ್ಟ್ ಸ್ಟೇಬಲ್ ಅಂತ ತೋರಿಸಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಡಿಸ್ಟೆನ್ಸಿಗೆ ಪ್ರಯಾರಿಟಿ ಕೊಡಬೇಕು ಓವರ್ ಪವರ್. ಸೊ ಇಲ್ಲಿ ನಿಮಗೆ ಡಿಸ್ಟೆನ್ಸ್ ಹತ್ರ ಇರುವಂತದ್ದು ಇದಕ್ಕೆ ಫ್ಲೋರಿನ್ ಐಟಮ್ಗೆ. ಸೊ ಫ್ಲೋರಿನ್ಗೆ ಅಷ್ಟು ಪವರ್ ಇಲ್ಲದೆ ಇದ್ರೂ -I ಎಫೆಕ್ಟ್ ಕಾಸ್ ಮಾಡುವಂಥದ್ದು ಅದು ನಿಮಗೆ ಪ್ಲಸ್ ಚಾರ್ಜ್ ಇರುವಂತಹ ಕಾರ್ಬನ್ ಐಟಮ್ಗೆ ಹತ್ತಿರದಲ್ಲಿರೋದ್ರಿಂದ that causes more destabilizing effect than this nitro group which is present over third carbon atom. So ಇಲ್ಲಿ ನಿಮಗೆ distance takes priority over power, so therefore stability order it will be this. One more example I take, consider this. ಸೊ ಇಲ್ಲಿ ಏನಾಗಿದೆ ನೋಡ್ರಿ, ಡಿಸ್ಟೆನ್ಸ್ ಏನು ಚೇಂಜ್ ಆಗಿಲ್ಲ, CH2 ಎರಡು ಕಡೆ CH2 ಪ್ಲಸ್ ಕಾರ್ಬೋಕ್ಯಾಟಯಾನ್, 2ನೇ ಕಾರ್ಬನ್ ಆಟಮ್ ಮೇಲೆ ನೈಟ್ರೋ ಗ್ರೂಪ್ ಇದೆ, 2ನೇ ಕಾರ್ಬನ್ ಆಟಮ್ ಮೇಲೆ 2 ಫ್ಲೋರಿನ್ ಇದೆ. ಸೊ ಈಗ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಯಾವುದಕ್ಕೆ ಇದು ಕೊಡಬೇಕು ನೋಡ್ರಿ, ಪ್ರಯಾರಿಟಿ ಕೊಡಬೇಕು ನೋಡ್ರಿ. ಸೊ 2 ಫ್ಲೋರಿನ್ ಇದೆ, 2 ಫ್ಲೋರಿನ್ ಇದೆ, ಇಲ್ಲಿ 1 ನೈಟ್ರೋ ಗ್ರೂಪ್ ಇದೆ. ಅಕಾರ್ಡಿಂಗ್ ಟು ಪವರ್ ಹೋದ್ರಿ ಅಂದ್ರೆ ನೈಟ್ರೋ ಇಟ್ ಶುಡ್ ಹ್ಯಾವ್ ಕಾಸ್ಟ್ ಮೋರ್ -I ಎಫೆಕ್ಟ್, ಅದಕ್ಕೆ ನಿಮ್ಗೆ ಇಲ್ಲಿ ಜಾಸ್ತಿ ಡಿಸ್ಟೆಬಿಲೈಸೇಷನ್ ಬರಬೇಕಾಗಿತ್ತು, ಬಟ್ ಹಾಗಾಗಿಲ್ಲ, ಇದು ಸ್ಟೇಬಲ್ ಅಂತಾನೆ ತೋರಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಇದು ನಂಬರ್ ಅಂಡ್ ಪವರ್ ತಗೊಂಡಾಗ ನಂಬರ್ ಇಟ್ ಟೇಕ್ಸ್ ಪ್ರಯಾರಿಟಿ. ಸೊ ಇಲ್ಲಿ ನಿಮಗೆ 2 ಗ್ರೂಪ್ ಇರೋದ್ರಿಂದ ನಂಬರ್ ಟೇಕ್ಸ್ ಪ್ರಯಾರಿಟಿ. ಸೊ ಹಾಗಾಗಿ ಇವು 2 ಫ್ಲೋರಿನ್ ಆಟಮ್ ಡೆಫಿನೆಟ್ಲಿ ದೇ ಕಾಸ್ ಮೋರ್ -I ಎಫೆಕ್ಟ್ ದ್ಯಾನ್ 1 ನೈಟ್ರೋ ಗ್ರೂಪ್. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಡಿಸ್ಟೆಬಿಲೈಸಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಇವು 2 ಫ್ಲೋರಿನ್ ಕೂಡಿ ಈ ಕಾರ್ಬನ್ ಆಟಮ್ ಮೇಲೆ ಮತ್ತೂ ಪ್ಲಸ್ ಚಾರ್ಜ್ ಜಾಸ್ತಿ ಮಾಡ್ತವೆ ಬೈ ವಿಡ್ರಾಯಿಂಗ್ ಇಲೆಕ್ಟ್ರಾನ್ಸ್ ದ್ಯಾನ್ ದಿಸ್ 1 ನೈಟ್ರೋ ಗ್ರೂಪ್. ಸೊ ದೇರ್ಫೋರ್ ಇಲ್ಲಿ ಡಿಸ್ಟೆಬಿಲೈಸೇಷನ್ ಜಾಸ್ತಿ ಆಗುತ್ತೆ. ದಿಸ್ ವಿಲ್ ಬಿ ಲೆಸ್ ಸ್ಟೇಬಲ್, ದಿಸ್ ವಿಲ್ ಬಿ ಮೋರ್ ಸ್ಟೇಬಲ್. ಸೊ ಹಾಗಾಗಿ ನಿಮಗೆ ಮೋರ್ ದನ್ 1 ಫ್ಯಾಕ್ಟರ್ ವೇರಿ ಆದಾಗ ಕೇರ್ಫುಲಿ ನೀವು ಇದರ ಬೇಸ್ ಮೇಲೆ ಡಿಸ್ಟೆನ್ಸ್ should give first priority to distance, second priority to number, third priority to power. So DNP ಇದರ ಬೇಸ್ ಮೇಲೆ ಆರ್ಡರ್ ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಲೆಟ್ ಮಿ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಸೊ ಇದು ನಿಮ್ಗೆ ಇಷ್ಟು ಕಾರ್ಬೋಕ್ಯಾಟಯಾನ್ಸ್ ಕೊಟ್ಟಿದ್ದೀನಿ, ಇಲ್ಲಿ ಸ್ಟೆಬಿಲಿಟಿ ಆರ್ಡರ್ ಹೇಳಬೇಕು. ಇದು ನೋಡಿದ್ರಿ ಅಂತ ಹೇಳಿದ್ರೆ ಇದು ಸೆಕೆಂಡರಿ ಕಾರ್ಬೋಕ್ಯಾಟಯಾನ್, ಯಾಕಂದ್ರೆ ಇದು ಕಾರ್ಬನ್ ಐಟಮ್ 2 ಬೇರೆ ಕಾರ್ಬನ್ ಐಟಮ್ಗೆ ಅಟ್ಯಾಚ್ ಆಗಿದೆ.
This you can call it as tertiary because this carbon atom it is further attached to 3 other carbon atoms. Obviously ಇದನ್ನ primary carbocation ಅಂತ ಹೇಳಬಹುದು. This is also tertiary carbocation. ಸೊ ಈಗ ಇದರದ್ದು ಸ್ಟೆಬಿಲಿಟಿ ಆರ್ಡರ್ ಹೇಳ್ರಿ ಅಂತ ಹೇಳಿ ಅಂದ್ರೆ ಆಬ್ವಿಯಸ್ಲಿ ನಾವೇನ್ ಮಾಡಿಬಿಡ್ತೇವೆ ಅಂದ್ರೆ ಟರ್ಷರಿ ಮೋಸ್ಟ್ ಸ್ಟೇಬಲ್ ಇರಬೇಕು. ಸೊ ಇದು ಅಥವಾ ಇದು ಇವೆರಡರಲ್ಲಿ ಯಾವ್ದಾದ್ರು ಒಂದು ಸ್ಟೇಬಲ್ ಆಗಬೇಕು ಅಂತ ಅನ್ಕೊಳ್ತೇವೆ. ಅಥವಾ ಏನ್ ಹೇಳ್ಬೋದು ಅಂದ್ರೆ ಇವೆರಡು ಎಂಡದಲ್ಲಿ ಬರ್ತದೆ, ಹೈಲಿ ಸ್ಟೇಬಲ್ ಕಡೆಗೆ ಬರುತ್ತೆ, ಇವೆರಡು ಆಮೇಲೆ ಬರುತ್ತೆ ಅಂತ ಅನ್ಕೋತೇವೆ. ಬಟ್ ಇಲ್ಲಿ ಒನ್ ಫ್ಯಾಕ್ಟ್ ನೀವು ನೋಡಿದ್ರಿ ಅಂತ ಹೇಳಂದ್ರೆ ಇದು ಯಾವುದು ನಿಮಗೆ ಜಾಸ್ತಿ ಸ್ಟೇಬಲ್ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ, ದಟ್ ಇಟ್ ಸೆಲ್ಫ್ ಈಸ್ ಕನ್ಸಿಡರ್ಡ್ ಟು ಬಿ ಲೀಸ್ಟ್ ಸ್ಟೇಬಲ್. ರೈಟ್, ಉಳಿದಿದ್ದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಪ್ರೈಮರಿ ಸೆಕೆಂಡರಿ ಟರ್ಷರಿ ಬೇಸ್ ಮೇಲೆ ನಾವು ಸಿಂಪ್ಲಿ ಅಸೈನ್ ಮಾಡಬಹುದು. ಇದು ಒಂದು ಇರಲಿಲ್ಲ ಅಂದ್ರೆ ಇದ್ರದ್ದು ಆರ್ಡರ್ ಪ್ರೆಡಿಕ್ಟ್ ಮಾಡೋದೇನು ಕಷ್ಟ ಅಲ್ಲ. ದಿಸ್ ಇಸ್ ಟರ್ಷರಿ, ಶುಡ್ ಬಿ ಮೋರ್ ಸ್ಟೇಬಲ್. ದಿಸ್ ಇಸ್ ಸೆಕೆಂಡರಿ, ನೆಕ್ಸ್ಟ್ ಸ್ಟೇಬಲ್. ಪ್ರೈಮರಿ ಇಟ್ ಶುಡ್ ಬಿ ನೆಕ್ಸ್ಟ್. ಎಲ್ಲದಕ್ಕಿಂತ ಲೀಸ್ಟ್ ಯಾವ್ದಾಗಿದೆ ಅಂದ್ರೆ ಇದು ಆಗಿದೆ. ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ಸಮಥಿಂಗ್ ಕಾಲ್ಡ್ ಆಸ್ ಬ್ರೆಡ್ಸ್ ರೂಲ್. ಏನ್ ಹೇಳುತ್ತೆ ಅಂದ್ರೆ ವೆರಿ ಸಿಂಪಲ್. ಸೊ ಈ ಕಾಂಪೌಂಡ್ ನೋಡ್ರಿ, ಈ ಕಾಂಪೌಂಡ್ ಅಲ್ಲಿ ಇದು ಕಾರ್ಬನ್ ಆಟಮ್ ಏನಿದೆ, ದಿಸ್ ಇಸ್ ಕಾಲ್ಡ್ ಆಸ್ ಬ್ರಿಡ್ಜ್ ಹೆಡ್. ಬ್ರಿಡ್ಜ್ ಹೆಡ್ ಯಾಕಂದ್ರೆ ನೋಡ್ರಿ ಇದು ಏನಾಗಿದೆ ಅಂತ ಹೇಳಿದ್ರೆ ಈ ಕಾರ್ಬನ್ ಆಟಮ್ ಮತ್ತೆ ಈ ಕಾರ್ಬನ್ ಆಟಮ್ ನಡುವೆ ಇಲ್ಲಿ ಒಂದು ಕಾರ್ಬನ್ ಆಟಮ್ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಸ್ಟಾರ್ಟ್ ಆಗ್ತಿರುವಂತ ಕಾರ್ಬನ್ ಆಟಮ್ ಇದು ಹೌದು, ಇದು ಹೌದು. ಸೊ ದೀಸ್ ಆರ್ ಕಾಲ್ಡ್ ಆಸ್ ಬ್ರಿಡ್ಜ್ ಹೆಡ್ಸ್. ಸೊ ಇಲ್ಲಿ ಬ್ರಿಡ್ಜ್ ಹೆಡ್ಸ್ ದಲ್ಲಿ ನಿಮಗೆ ಸಪೋಸ್ ಇಫ್ ಯು ಹ್ಯಾವ್ ಅಲ್ಲಿ ಕಾರ್ಬೋಕ್ಯಾಟಯನ್ ಆಗಿದೆ ಅಥವಾ ಅಲ್ಲಿ ಪ್ಲಸ್ ಚಾರ್ಜ್ ಇದೆ ಅಥವಾ ಇವನ್ ಅಲ್ಲಿ ಫ್ರೀ ರ್ಯಾಡಿಕಲ್ ಆಗುತ್ತೆ. ಫ್ರೀ ರ್ಯಾಡಿಕಲ್ ಅಂದ್ರೆ ಏನು ನೆಕ್ಸ್ಟ್ ಬರುತ್ತೆ ಅಥವಾ ನಿಮ್ಗೆ ಗೊತ್ತಿರಬಹುದು. ಇಲ್ಲಿ ಒಂದು ಜಸ್ಟ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇತ್ತು ಅಂದ್ರೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಫ್ರೀ ರ್ಯಾಡಿಕಲ್ ದಟ್ ಯು ಹ್ಯಾವ್. ಆರ್ ಇಲ್ಲಿ ಪೈ ಬಾಂಡ್ ಇದೆ ಅಂತ ಹೇಳಂದ್ರೆ ಅಟ್ ಬ್ರಿಡ್ಜ್ ಹೆಡ್ ಪೊಸಿಷನ್, ರೈಟ್. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಡ್ಯೂ ಟು ಅಲ್ಲಿ ಬ್ರಿಡ್ಜ್ ಹೆಡ್ ಪೊಸಿಷನ್ ದಲ್ಲಿ ಇದು ಫಾರ್ಮೇಶನ್ ಆಗುವಂಥದ್ದು ಕಾರ್ಬೋಕ್ಯಾಟಯಾನ್ ಆರ್ ಫ್ರೀ ರ್ಯಾಡಿಕಲ್ ಆರ್ ಪೈ ಬಾಂಡ್ ಫಾರ್ಮೇಶನ್ ಆಗುವಂಥದ್ದು ಇಟ್ ಇಸ್ ನಾಟ್ ಫೇವರ್ಡ್ ಡ್ಯೂ ಟು ಸಮಥಿಂಗ್ ಕಾಲ್ಡ್ ಆಸ್ ಆಂಗಲ್ ಸ್ಟ್ರೇನ್. ರೈಟ್, ಸೊ ಆಂಗಲ್ ಸ್ಟ್ರೇನ್ ಅಂತ ಹೇಳಂದ್ರೆ ಹೀಗೆ ಆಗಬೇಕು, ಇಲ್ಲಿ ಕಾರ್ಬೋಕ್ಯಾಟಯನ್ ಆದ್ರೂ ಆಗಬೇಕು ಅಥವಾ ಇಲ್ಲಿ ಪೈ ಬಾಂಡ್ ಆದ್ರೂ ಬರಬೇಕು ಅಥವಾ ಇಲ್ಲಿ ಫ್ರೀ ರ್ಯಾಡಿಕಲ್ ಆದ್ರೂ ಆಗಬೇಕು ಅಂದ್ರೆ ನಿಮಗೆ ಇಲ್ಲಿಂದ ಅರೈಸ್ ಆಗುವ ಬಾಂಡ್ ಆಂಗಲ್ಸ್ 120 ಡಿಗ್ರಿ ಆಗಬೇಕಾಗತ್ತೆ. ಬಟ್ ಅದು ಬ್ರಿಡ್ಜ್ ಹೆಡ್ ದಲ್ಲಿ ಕಾರ್ಬನ್ ಇದ್ದಾಗ 120 ಬಾಂಡ್ ಆಂಗಲ್ ಫಾರ್ಮೇಶನ್ ಇಟ್ ಗೋಸ್ ವೆರಿ ಡಿಫಿಕಲ್ಟ್. ಸೊ ದಟ್ ಫಾರ್ ಬ್ರಿಡ್ಜ್ ಹೆಡ್ ದಲ್ಲಿ ಯಾವಾಗಲೂ ಇದು ಪ್ಲಸ್ ಬರೋದಿಲ್ಲ, ಅಲ್ಲಿ ಫ್ರೀ ರ್ಯಾಡಿಕಲ್ ಬರೋದಿಲ್ಲ, ಅಲ್ಲಿ ನಿಮಗೆ ಡಬಲ್ ಬಾಂಡ್ ಬರುವಂತಹ ಚಾನ್ಸಸ್ ಕಡಿಮೆ ಇರ್ತದೆ. ಸೊ ದಟ್ ಇಸ್ ಬ್ರೆಡ್ಸ್ ರೂಲ್. ಸೊ ಅಕಾರ್ಡಿಂಗ್ ಟು ದಟ್ ಸ್ಟೆಬಿಲಿಟಿ ಆರ್ಡರ್ ದಿಸ್. See, this is about stability of carbocations. Maximum variety of examples ತಗೊಂಡಿದ್ದೀನಿ. Now quickly ಉಳಿದಿದ್ದು ಕಾರ್ಬನ್ ಅಯಾನ್ ಸ್ಟೆಬಿಲಿಟಿ, ಫ್ರೀ ರ್ಯಾಡಿಕಲ್ ಸ್ಟೆಬಿಲಿಟಿ, 1 or 2 ಎಕ್ಸಾಂಪಲ್ಸ್ ಕ್ವಿಕ್ಲಿ ನೋಡ್ಲಿಕ್ಕೆ ಬರುತ್ತೆ. ಕೋರ್ಸ್ ಒಂದು ತಿಳಿದಿದೆ ಅಂದ್ರೆ ಅದರ ಬೇಸ್ ಮೇಲೆ ನಮ್ಗೆ ಉಳಿದಿದ್ದು ತಿಳ್ಕೊಳ್ಳಿಕ್ಕೆ ಬರಬೇಕು. ಸೊ ಇಲ್ಲಿ ಕಾರ್ಬನ್ ಅಯಾನ್ಸಿಗೆ ಬಂದಾಗ ಕಾರ್ಬೋಕ್ಯಾಟಯಾನ್ದಲ್ಲಿ ಏನಾಗುತ್ತೆ ಎಕ್ಸಾಕ್ಟ್ಲಿ ಅದರದ್ದು ರಿವರ್ಸ್ ಆಗುತ್ತೆ. ಏನಾಗುತ್ತೆ ಅಂದ್ರೆ ಕಾರ್ಬನ್ ಅಯಾನ್ ಅಂತ ಹೇಳಿದ್ರೆ ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ, ಇಲ್ಲಿ ಏನೋ ಒಂದು ಆಟಮ್ ಇರುತ್ತೆ, ಆ ಆಟಮ್ ಏನ್ ಮಾಡಿರುತ್ತೆ ಅಂತ ಹೇಳಿದ್ರೆ ತನ್ನ ಇಲೆಕ್ಟ್ರಾನ್ಸ್ ಅನ್ನು ಈ ಕಾರ್ಬನ್ ಆಟಮ್ ಮೇಲೆ ಬಿಟ್ಟು ಹೋಗಿರುತ್ತೆ, ಹೆಟ್ರೋಲೈಟಿಕ್ ಕ್ಲಿವೇಜ್ ಆಗಿರುತ್ತೆ. ಸೊ ಹಾಗಾದಾಗ ಒಂದು ಮೈನಸ್ ಚಾರ್ಜ್ ಆಲ್ರೆಡಿ ಇದೆ. ಈಗ ಮೈನಸ್ ಚಾರ್ಜ್ ಇರಬೇಕಾದ್ರೆ ನೀವು ಮತ್ತು ಇಲೆಕ್ಟ್ರಾನ್ ಪುಷಿಂಗ್ ಗ್ರೂಪ್ಸ್ ಹಾಕಿದ್ರಿ, ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಹಾಕಿದ್ರಿ, ಪ್ಲಸ್ ಐ ಎಫೆಕ್ಟ್ ಕಾಸಿಂಗ್ ಗ್ರೂಪ್ಸ್ ಹಾಕಿದ್ರಿ ಅಂದ್ರೆ ದ್ಯಾಟ್ ಡಿಸ್ಟೆಬಿಲೈಸಸ್ ದ ಸಿಸ್ಟಮ್. ಯಾಕಂದ್ರೆ ಈ ಕಾರ್ಬನ್ ಮೇಲೆ ಆಲ್ರೆಡಿ ನೆಗೆಟಿವ್ ಚಾರ್ಜ್ ಬರ್ಡನ್ ಇದೆ. ಸೊ ದೀಸ್ ಗ್ರೂಪ್ಸ್ ದೇ ಫರ್ದರ್ ಇನ್ಕ್ರೀಸ್ ದಟ್ ಬರ್ಡನ್, ಅದಕ್ಕೆ ದಟ್ ಡಿಸ್ಟೆಬಿಲೈಸಸ್ ಸಿಸ್ಟಮ್. ವೆರಾಸ್ ಇಲ್ಲಿ ಮೈನಸ್ ಚಾರ್ಜ್ ಇದೆ, ಕಾರ್ಬನ್ ಅಯಾನ್ ಇದೆ. ಸೊ ಈ ಕಾರ್ಬನ್ಗೆ ನೀವು ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಹಾಕಿದ್ರಿ, groups which can effectively drag back electron density or reduce the electron density or reduce the minus charge over carbon atom ಆ ತರದ್ ಹಾಕಿದ್ರಿ ಅಂತ ಹೇಳಿದ್ರೆ ಸೊ ದಟ್ ಏನಾಗುತ್ತೆ ಅಂದ್ರೆ ಹೆಲ್ಪ್ಸ್ ಇನ್ ಸ್ಟೆಬಿಲೈಸಿಂಗ್ ದ ಸಿಸ್ಟಮ್. ಇದರ ಮೇಲೆ ಮೈನಸ್ ಚಾರ್ಜ್ ಕಡಿಮೆ ಮಾಡುತ್ತೆ. ಸೊ ದಟ್ಸ್ ಹೌ ಇಟ್ ಸ್ಟೆಬಿಲೈಸಸ್ ದ ಸಿಸ್ಟಮ್. ಹಾಗಾಗಿ ಕನ್ಕ್ಲೂಷನ್ ಏನ್ ಹೇಳ್ಬಹುದು ಅಂದ್ರೆ carbon ions are stabilized by minus I groups whereas they are destabilized by plus I groups. Right, that is the conclusion. So exactly ಇಲ್ಲಿ ಏನಾಗ್ತಿದೆ ಅಂದ್ರೆ ಕಾರ್ಬೋಕ್ಯಾಟಯಾನ್ಸ್ ಅಲ್ಲಿ ಏನಾಗ್ತಿತ್ತು ಅದು ಆಗ್ತಿದೆ. And that's how order of stability of carbon ions ಅದು ಕೂಡ ಕಾರ್ಬನ್ ಅಯಾನ್ಸ್ ದಲ್ಲಿ ಕಾರ್ಬೋಕ್ಯಾಟಯಾನ್ಸ್ ದಲ್ಲಿ ಏನು ಆರ್ಡರ್ ಬರ್ತಿತ್ತು ಅದರದ್ದು ರಿವರ್ಸ್ ಆಗುತ್ತೆ. ಅಲ್ಲಿ ನಿಮಗೆ ಟರ್ಷರಿ ಮೋರ್ ಸ್ಟೇಬಲ್ ಇತ್ತು, ಇಲ್ಲಿ ಟರ್ಷರಿ ಲೀಸ್ಟ್ ಸ್ಟೇಬಲ್ ಆಗುತ್ತೆ. ಮೈನಸ್ ಚಾರ್ಜ್ ಇದೆ, ಇದು ಮತ್ತು ಇಲೆಕ್ಟ್ರಾನ್ ಪುಷಿಂಗ್ ಮ್ಯಾಕ್ಸಿಮಮ್ ಡಿಸ್ಟೆಬಿಲೈಸೇಷನ್ ಆಗುತ್ತೆ. ಟರ್ಷರಿ ವಿಲ್ ಬಿ ಲೀಸ್ಟ್ ಸ್ಟೇಬಲ್. ಅದೇ ಬೇಸ್ ಮೇಲೆ ಮಿಥೈಲ್, ಸೊ ವೇರ್ ಯು ಹ್ಯಾವ್ ಜಸ್ಟ್ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಇದೆ, 3 ಹೈಡ್ರೋಜನ್ ಇದೆ, ಇವು ಹೈಡ್ರೋಜನ್ಸ್ ಎಲೆಕ್ಟ್ರಾನ್ ಬಿಟ್ಟು ಕೊಡೋದಿಲ್ಲ ತಗೊಳ್ಳೋದಿಲ್ಲ ಅಂತ ಹೇಳಿ ಅನ್ಕೊಳ್ತೇವೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ ದಿಸ್ ಕೇಸ್ ನಿಮಗೆ ಇಲೆಕ್ಟ್ರಾನ್ ಬಿಟ್ಟು ಕೊಡುವಂತ ಗ್ರೂಪ್ಸ್ ಯಾವುದು ಇಲ್ಲದೆ ಇರೋದ್ರಿಂದ ದಿಸ್ ವಿಲ್ ಬಿ ಮೋರ್ ಸ್ಟೇಬಲ್, ಮಿಥೈಲ್ ವಿಲ್ ಬಿ ಮೋರ್ ಸ್ಟೇಬಲ್. ಓಕೆ, 1 or 2 ಎಕ್ಸಾಂಪಲ್ಸ್ ಕ್ವಿಕ್ಲಿ. ಸೊ ದಿಸ್ ಇಸ್ ಹೈಡ್ರೋಜನ್, ಕ್ವಿಕ್ಲಿ ನೋಡ್ರಿ. ಸೊ ಇಲ್ಲಿ ಏನಾಗಬೇಕು ಅಂದ್ರೆ ಕಾರ್ಬನ್ ಅಯಾನ್ ಇದೆ, ಜಸ್ಟ್ ಚೇಂಜ್ ಆಗ್ತಿರೋದು, ಇಲ್ಲಿ ಒಂದು ಹೈಡ್ರೋಜನ್ ಆಟಮ್, ಇಲ್ಲಿ ಕ್ಲೋರಿನ್ ಆಟಮ್, ಇಲ್ಲಿ ನೈಟ್ರೋ ಗ್ರೂಪ್ ಇದೆ. ಸೊ ಮೈನಸ್ ಚಾರ್ಜ್ ಇದೆ, ಮೈನಸ್ ಚಾರ್ಜ್ ಅನ್ನ ಇದು ನೈಟ್ರೋ ಗ್ರೂಪ್, ಇಲ್ಲಿ ನಿಮ್ಗೆ ಅಗೇನ್ ನೀವು ನೋಡಿದ್ರೆ ವೇರಿ ಆಗ್ತಿರೋದು ಯಾವುದು ಅಂತ ಹೇಳಿದ್ರೆ ಜಸ್ಟ್ ಪವರ್.
ಡಿಸ್ಟೆನ್ಸ್ ಸೇಮ್ ಇದೆ, ನಂಬರು ಸೇಮ್ ಇದೆ, ಒಂದೊಂದೇ ಗ್ರೂಪ್ಸ್ ಇದೆ, ಪವರ್ ಚೇಂಜ್ ಆಗ್ತದೆ. ಇದು ಮ್ಯಾಕ್ಸಿಮಮ್ ಮೈನಸ್ ಐ ಎಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್ ಕಂಪೇರ್ ಟು ಅದರ್ಸ್. ಸೊ ಹಾಗಾಗಿ ಇದು ನಿಮಗೆ ಮೋರ್ ಸ್ಟೆಬಿಲೈಸೇಷನ್ ಕೊಡುತ್ತೆ ಕಂಪೇರ್ ಟು ಹೈಡ್ರೋಜನ್ ಕ್ಲೋರಿನ್ ಇದ್ದಾಗ. ಸೊ ದಿಸ್ ವಿಲ್ ಬಿ ಮೋರ್ ಸ್ಟೇಬಲ್, ದಿಸ್ ವಿಲ್ ಬಿ ಲೀಸ್ಟ್ ಸ್ಟೇಬಲ್. ಇಫ್ ಯು ಒನ್ ಮೋರ್ ಎಕ್ಸಾಂಪಲ್ ಕ್ವಿಕ್ಲಿ ಐ ಟೇಕ್. ಸೊ ಇಲ್ಲಿ ಕನ್ಸಿಡರ್ ಮಾಡ್ರಿ, ಇಲ್ಲಿಯೂ ಅಷ್ಟೇ, ಇಲ್ಲಿ ನಿಮಗೆ ಮೈನಸ್ ಚಾರ್ಜ್ ಇದೆ. ಸೊ ಅಟ್ ಸೇಮ್ ಡಿಸ್ಟೆನ್ಸ್ you have NH3 plus group, you have NR3 group, you have NF3 group, right? And minus I causing group dalli you have seen that this group NF3 plus group is highest minus I causing group. ಸೊ ಹಾಗಾಗಿ ಏನು ಮಾಡುತ್ತೆ ಅಂದರೆ ಮ್ಯಾಕ್ಸಿಮಮ್ ಸ್ಟೆಬಿಲೈಸೇಷನ್ ಆಗುತ್ತೆ. ಅಂದರೆ ಈ ಮೈನಸ್ ಚಾರ್ಜನ್ನು ಈ ಗ್ರೂಪ್ ತನ್ನ ಕಡೆ ಎಳ್ಕೊಂಡು ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸನ್ನು ಸಿಗ್ಮಾ ಎಲೆಕ್ಟ್ರಾನ್ಸನ್ನು ವಿಡ್ರಾ ಮಾಡಿಕೊಂಡು, ಸೊ ದಟ್ ಇಲ್ಲಿ ರೆಡ್ಯೂಸಸ್ ದ ನೆಗೆಟಿವ್ ಚಾರ್ಜ್ ಬರ್ಡನ್ ಆನ್ ಕಾರ್ಬನ್ ಆಟಮ್ ವಿಚ್ ಸ್ಟೆಬಿಲೈಸಸ್ ದ ಸಿಸ್ಟಮ್. ಸೊ ನೆಕ್ಸ್ಟ್ ಆ ಎಬಿಲಿಟಿ ಇರುವಂಥದ್ದು NR3ಗೆ. NR3, ಸೊ NR3 probably ನಾನು ಲಿಸ್ಟ್ದಲ್ಲಿ ಕೊಟ್ಟಿರಲಿಲ್ಲ, ಬಟ್ NR3 NF3 ನೆಕ್ಸ್ಟ್ ಬರುತ್ತೆ, NR3 ಪ್ಲಸ್ R ಅಂತ ಹೇಳಿದ್ರೆ ಅಗೇನ್ ಇಟ್ ಕ್ಯಾನ್ ಬಿ ಸಿಂಪಲ್ ಆಲ್ಕೈಲ್ ಚೈನ್ಸ್. NH3 ಅದಕ್ಕೂ ನೆಕ್ಸ್ಟ್ ಬರುತ್ತೆ. ಸೊ ಈಗ ಈ ಮೂರಲ್ಲಿ ತಗೊಂಡ್ರೆ ಇದು NH3ನೇ ಸ್ವಲ್ಪ ಕಡಿಮೆ ಮೈನಸ್ ಐ ಎಫೆಕ್ಟ್ ಇರೋದ್ರಿಂದ ಇದು ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಐ ಥಿಂಕ್ ಇಟ್ಸ್ ಕರೆಕ್ಟ್. ಸೊ ಇದು ಮೋರ್ ಸ್ಟೇಬಲ್ ಅಂಡ್ ದಿಸ್ ವಿಲ್ ಬಿ ಲೀಸ್ಟ್ ಸ್ಟೇಬಲ್. ಕ್ವಿಕ್ಲಿ ಸ್ಟೆಬಿಲಿಟಿ ಆಫ್ ಫ್ರೀ ರ್ಯಾಡಿಕಲ್ಸ್, ಇದು ಜಸ್ಟ್ ಲೈಕ್ ಮತ್ತೇನು ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ ನಾನು. ಕಾರ್ಬೋಕ್ಯಾಟಯಾನ್ಸ್ ದಲ್ಲಿ ಏನಾಗ್ತಿತ್ತು ಅದೇ ಇಲ್ಲಿಯೂ ಆಗತ್ತೆ. ಅಂದ್ರೆ ಇದು ಕಾರ್ಬನ್ ಫ್ರೀ ರ್ಯಾಡಿಕಲ್ ಅಂದ್ರೆ ಏನಾಗಿರುತ್ತೆ, ಇಟ್ ವಿಲ್ ಬಿ ಫಾರ್ಮ್ ಬೈ ಹೋಮೋಲಿಟಿಕ್ ಫಿಷನ್. ಹೋಮೋಲಿಟಿಕ್ ಫಿಷನ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಒಂದು ಕಾರ್ಬನ್ ಎಲೆಕ್ಟ್ರಾನ್ ಕಾರ್ಬನ್ ಮೇಲೆ ಉಳ್ಕೊಂಡಿರುತ್ತೆ, ಬಟ್ ದಿಸ್ ಕಾರ್ಬನ್ ಸ್ಟಿಲ್ ಇಟ್ ವಿಲ್ ಆಕ್ಟ್ ಅಸ್ ಅದು ಇಲೆಕ್ಟ್ರಾನ್ ಡೆಫಿಷಿಯಂಟ್ ಟರ್ನೇ ಆಕ್ಟ್ ಆಗುತ್ತೆ. ಸೊ ಹಾಗಾಗಿ ಎನಿಥಿಂಗ್ ವಿಚ್ ಪುಷಸ್ ಇಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸ್ಟೆಬಿಲೈಸಸ್ ದ ಸಿಸ್ಟಮ್. ಎನಿಥಿಂಗ್ ವಿಚ್ ವಿಡ್ರಾಸ್ ಇಲೆಕ್ಟ್ರಾನ್ಸ್ ಇಟ್ ಡಿಸ್ಟೆಬಿಲೈಸಸ್ ದ ಸಿಸ್ಟಮ್. ಜಸ್ಟ್ ಕಾರ್ಬೋಕ್ಯಾಟಯಾನ್ ದಲ್ಲಿ ಏನಾಗಿದೆ ಅದೇ ತರ ಇಲ್ಲಿಯೂ ಆಗುತ್ತೆ. ಸೊ 1 or 2 ಎಕ್ಸಾಂಪಲ್ಸ್ ನೋಡ್ರಿ. ಕಾರ್ಬೋಕ್ಯಾಟಯಾನ್ ಸ್ಟೆಬಿಲಿಟಿ ಆರ್ಡರ್ ಏನಾಗಿತ್ತು ಅದೇ ಆರ್ಡರ್ ಫಾಲೋ ಆಗಿದೆ. ಟರ್ಷರಿ ಇಸ್ ಮೋರ್ ಸ್ಟೇಬಲ್ ದನ್ ಮಿಥೈಲ್. ಸೆಕೆಂಡರಿ ಟರ್ಷರಿಗಿಂತನೂ ಲೀಸ್ಟ್ ಸ್ಟೇಬಲ್. ಸೆಕೆಂಡರಿ ಮತ್ತೆ ಪ್ರೈಮರಿ ಕಂಪೇರ್ ಮಾಡಿ ಪ್ರೈಮರಿ ಇಟ್ ಸೆಲ್ಫ್ ಇಸ್ ಲೆಸ್ ಸ್ಟೇಬಲ್. ಓಕೆ, ಒನ್ ಮೋರ್ ಎಕ್ಸಾಂಪಲ್. ಇಲ್ಲಿಯೂ ಮತ್ತೆ ಸೇಮ್ ಡಿಸ್ಟೆನ್ಸ್ ದಲ್ಲೇ ಇದೆ, ಬಟ್ ಚೇಂಜ್ ಏನು ಅಂತ ಅಂದ್ರೆ ಪವರ್ ಆಫ್ ಗ್ರೂಪ್ಸ್. ಸೊ ಇಲ್ಲಿ ನಿಮಗೆ ಎಫ್ ಗ್ರೂಪ್ ಇರೋದ್ರಿಂದ ಇದೇನ್ ಮಾಡುತ್ತೆ ಅಂದ್ರೆ, ಸೊ ದಿಸ್ ಕಾಸಸ್ ಮ್ಯಾಕ್ಸಿಮಮ್ ಇಲ್ಲಿ ಇಲೆಕ್ಟ್ರಾನ್ ವಿಡ್ರಾ ಮಾಡುತ್ತೆ. ಮ್ಯಾಕ್ಸಿಮಮ್ ಇಲೆಕ್ಟ್ರಾನ್ ವಿಡ್ರಾ ಮಾಡೋದ್ರಿಂದ, ಸೊ ಐ ಥಿಂಕ್ ಇಲ್ಲಿ ಆರ್ಡರ್ ಬರೆದಿರೋದು ಸ್ವಲ್ಪ ಚೇಂಜ್ ಆಗಿದೆ ಇಲ್ಲ ಕರೆಕ್ಟ್ ಇದೆ. ನೈಟ್ರೋ ಗ್ರೂಪ್ ಇಟ್ ಈಸ್ ಮೋರ್ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಇರೋದ್ರಿಂದ ಇದು ಕಂಪ್ಯಾರಿಟಿವ್ಲಿ ನಿಮಗೆ ಎಫ್ ಮೈನಸ್ ಐ ಎಫೆಕ್ಟ್ ಕಡಿಮೆ ಇರೋದ್ರಿಂದ ಇದೇನಾಗುತ್ತೆ, ದಿಸ್ ಶುಡ್ ಬಿ ಮೋರ್ ಸ್ಟೇಬಲ್, ರೈಟ್? ಸೊ ಇಲ್ಲಿ ಸಯನೋ ಗ್ರೂಪ್ ಅಂಡ್ ನೈಟ್ರೋ ಗ್ರೂಪ್ ತಗೊಂಡ್ರೆ ನೈಟ್ರೋನೇ ನಿಮಗೆ ಮೈನಸ್ ಐ ಎಫೆಕ್ಟ್ ಕಾಸಿಂಗ್ ದಲ್ಲಿ ಮೇಲಿರೋದ್ರಿಂದ, ಸೊ ಇಲ್ಲಿ ಮ್ಯಾಕ್ಸಿಮಮ್ ಡಿಸ್ಟೆಬಿಲೈಸೇಷನ್ ಅನ್ನು ಕಾಸ್ ಮಾಡುತ್ತೆ ಬೈ ವಿಡ್ರಾಯಿಂಗ್ ಎಲೆಕ್ಟ್ರಾನ್. ಸೊ ದಿಸ್ ಗ್ರೂಪ್ ಆರ್ ದಿಸ್ ಮಾಲಿಕ್ಯೂಲ್ ಇಟ್ ವಿಲ್ ಬಿ ಲೀಸ್ಟ್ ಸ್ಟೇಬಲ್, ದಿಸ್ ಫ್ರೀ ರ್ಯಾಡಿಕಲ್. ಓಕೆ, ಸೊ ಇದು ಲಾಸ್ಟ್ ಕ್ವಿಕ್ಲಿ ಇನ್ನೊಂದು ಅಪ್ಲಿಕೇಶನ್ ತಗೊಳ್ಬಹುದು. ಏನು ಅಂತ ಹೇಳಿದ್ರೆ ಡೈಪೋಲ್ ಮೂಮೆಂಟ್ ಮೇಲೆ. ವೆರಿ ಸಿಂಪಲ್, ಆಸ್ ದ ಪವರ್ ಆಫ್ ಐ ಗ್ರೂಪ್, ಆ ಐ ಗ್ರೂಪ್ ಏನಿರುತ್ತೆ ಅದರದ್ದು ಪ್ಲಸ್ ಐ ಎಫೆಕ್ಟ್ ಗ್ರೂಪ್ ಆದ್ರೂ ಇರಲಿ, ಅದು ಮೈನಸ್ ಐ ಎಫೆಕ್ಟ್ ಗ್ರೂಪ್ ಆದ್ರೂ ಇರಲಿ, ಅದರದ್ದು ಪವರ್ ಜಾಸ್ತಿ ಆದ ಹಾಗೆ ಡೈಪೋಲ್ ಮೂಮೆಂಟ್ ಆಫ್ ಮಾಲಿಕ್ಯೂಲ್ ಅದು ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ನಿಮ್ಗೆ ಉಳಿದಿದ್ದು ಫ್ಯಾಕ್ಟರ್ಸ್ ಎಲ್ಲದೂ ಸೇಮ್ ಇರಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಇಲ್ಲಿ ಈ ತರದ ಒಂದು ಎಕ್ಸಾಂಪಲ್ ತಗೊಂಡ್ರಿ ಅಂತ ಹೇಳಿದ್ರೆ ಉಳಿದಿದ್ದೆಲ್ಲ ಆಸ್ಪೆಕ್ಟ್ ಸೇಮ್ ಇದೆ, ಎಕ್ಸೆಪ್ಟ್ ದ ಫ್ಯಾಕ್ಟ್ ದಟ್ ಒಂದ್ ಕಡೆ ಐ ಇದೆ, ಇನ್ನೊಂದ್ ಕಡೆ ಬಿ ಆರ್ ಇದೆ, ಇನ್ನೊಂದ್ ಕಡೆ ಸಿ ಎಲ್ ಇದೆ. ಕೋರ್ಸ್ ಡೈಪೋಲ್ ಮೂಮೆಂಟ್ ಇದು ಒಂದೇ ಫ್ಯಾಕ್ಟರ್ ಮೇಲೆ ಡಿಸೈಡ್ ಆಗೋದಿಲ್ಲ, ಬೇರೆ ಬೇರೆ ಫ್ಯಾಕ್ಟರ್ಸ್ ಬರುತ್ತೆ ಅಲ್ಲಿ. ಬಟ್ ಇದು ಜಸ್ಟ್ ಒಂದು ಫ್ಯಾಕ್ಟರ್ ಅಂತ ತಗೊಂಡ್ರೆ ಇಂಡಿವಿಜುವಲ್ ಈ ಬಾಂಡಿನ ಡೈಪೋಲ್ ಅದು ಮೇನ್ಲಿ ಈ ಗ್ರೂಪ್ ಯಾವ್ದಿದೆ ಅದರದ್ದು ಪವರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಐ, ಬಿ ಆರ್ ಅಂಡ್ ಸಿ ಎಲ್ ಇಫ್ ವಿ ಕನ್ಸಿಡರ್, ಸೊ ವಿ ನೋ ದ ಫ್ಯಾಕ್ಟ್ ದಟ್ ಸಿ ಎಲ್ ಇಟ್ ಇಸ್ ಮೈನಸ್ ಐ ಕಾಸಿಂಗ್ ಮೋರ್ ದೆನ್ ಬಿ ಆರ್ ದೆನ್ ಐ. ಸೊ therefore ಸಿ ಎಲ್ ಇರುವಂತದ್ದಕ್ಕೆ ಡೈಪೋಲ್ ಮೂಮೆಂಟ್ ಇನ್ ಡಿ ಬೈ, ಡೈಪೋಲ್ ಮೂಮೆಂಟ್ ಇಸ್ ಮೆಜರ್ಡ್ in terms of d by, so that physical property ಇದು ಡೈಪೋಲ್ ಮೂಮೆಂಟ್ ಅಂದ್ರೆ ಅದು ಒಂದು ಫಿಸಿಕಲ್ ಪ್ರಾಪರ್ಟಿ, ದಟ್ ಈಸ್ ಮ್ಯಾಕ್ಸಿಮಮ್ 1.83 ಬಂದಿದೆ, ಇಲ್ಲಿ 1.79, ಇಲ್ಲಿ 1.64. ಸೊ ಇನ್ ದಿಸ್ ವಿಡಿಯೋ ಲೆಟ್ ಮಿ ನಾಟ್ ಕನ್ಸಿಡರ್ ಸ್ಯಾಂಪಲ್ ಕ್ವಶನ್ಸ್ ಅಂತ ನಾನು ಮತ್ತೆ ಕನ್ಸಿಡರ್ ಮಾಡೋದಿಲ್ಲ. ಬೇಕಂದ್ರೆ ಸಪರೇಟ್ ಅದಕ್ಕೆ ವಿಡಿಯೋ ಮಾಡ್ತೀನಿ, ಅಂದ್ರೆ ಆಲ್ರೆಡಿ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿನೇ ಆಗಿದೆ, ದಟ್ ಈಸ್ ಒನ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್ ಏನು ಅಂತ ಹೇಳಿದ್ರೆ ಸಫಿಷಿಯಂಟ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಅನ್ನ ನಾನು ಇಲ್ಲೇ ಕೊಟ್ಬಿಟ್ಟಿದ್ದೀನಿ. ಲೆಟ್ ಮಿ ನಾಟ್ ಕನ್ಸಿಡರ್ ಎನಿ ಸ್ಯಾಂಪಲ್ ಕ್ವಶನ್ಸ್ ಇನ್ ದಿಸ್. Hope this video it has helped you to understand effects of inductive effects in properties estimate ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅನ್ಕೊಳ್ತೇನೆ. So if you have liked this video, you can give a like to this video and